ವೀಕ್ಷಕರೇ ನಮಸ್ಕಾರ. ವಿಜಯವಾಹಿನಿಯ ಮತ್ತೊಂದು ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ರಾಘವೇಂದ್ರ ಎಸ್. ತಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ನಾವು ವಿಶೇಷ ಗೆಸ್ಟ್ಗಳನ್ನ ಪ್ರತಿ ಕಾರ್ಯಕ್ರಮದಲ್ಲಿ ಕರ್ಕೊಂಡ್ ಬರ್ತೇವೆ. ಇವತ್ತು ಸಿನಿಮಾಗೆ ಸಂಬಂಧಿಸಿದಂತೆ ಸಿನಿಮಾದಲ್ಲಿ ನಾವು ನಾಯಕಿಯರನ್ನ ನೋಡಕ್ಕೆ ಅಂತ ಹೋಗ್ತೀವಿ. ಆದರೆ ಆ ಎಂಟೈರ್ ಸಿನಿಮಾದಲ್ಲಿ ನಮ್ಮನ್ನ ನಗಿಸೋದಕ್ಕೆ ಒಂದು ವ್ಯಕ್ತಿ ಸತತವಾಗಿ ಪ್ರಯತ್ನ ಪಡ್ತಾರೆ. ಅದು ಸ್ಕ್ರಿಪ್ಟ್ ಇರಲಿ, ಸ್ಕ್ರಿಪ್ಟ್ ಇಲ್ಲದೆ ಇರಲಿ, ಅವರನ್ನ ನಾವು ತಗೊಂಡಿದ್ದೀವಿ ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ಅವರೇ ಕಾಮಿಡಿಯ ನಾಯಕ. ಸೊ ಆ ಒಂದು ವೃತ್ತಿಯಲ್ಲಿ ಸತತವಾಗಿ ರಂಗಭೂಮಿ ಕಲಾವಿದನಾಗಿ ಬಂದು ಇವತ್ತು ಅನೇಕ ಸಿನಿಮಾಗಳಲ್ಲಿ ಅನೇಕ ದೊಡ್ಡ ದೊಡ್ಡ ನಟರ ಜೊತೆಯಲ್ಲಿ ನಟಿಸಿರುವಂತಹ ನಮ್ಮ ವಿಶೇಷ ಅತಿಥಿ ಗಿರೀಶ್ ಶಿವಣ್ಣ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಹೆಸರು ತುಂಬಾ ಖುಷಿ ಕೊಡ್ತು, ರಾಘವೇಂದ್ರ ಎಸ್ ಸರ್. ಅಲ್ಲ, ಸುಮಾರು ಸಲ ನಮ್ಗೆ ಅಟೆಂಡೆನ್ಸ್ ಹಾಕ್ಬೇಕು ಅಂತಂದ್ರೆ ನಾನು ಹೇಳ್ತೀನಿಲ್ಲ, ಅವರೇ ಮೇಡಮ್ ಸರ್ ಹೇಳ್ಕೊಂತ ಇದ್ರು ಎಸ್ ಸರ್ ಅಂತ. ರಾಘವೇಂದ್ರ ಎಸ್ ಸರ್, ನಾನು ಇದೆಯಪ್ಪ ಸರಿ ಬಿಡಪ್ಪ. ಅವಾಗ ವಿಶೇಷತೆ ಏನಂದ್ರೆ 3-4 ವಿಷಯ ಇರೋದು ರಾಘವೇಂದ್ರ ಹಂಗಾಗಿ ನಾವು 3-4 ಆಕ್ಚುಲಿ ನಮ್ದ್ರಲ್ಲೂ ಕೂಡ ಗಿರೀಶ್ ಅನ್ನೋರು 3-4 ಜನ ಇದ್ರು. ಗಿರೀಶ ಎಸ್, ಗಿರೀಶ ಎಂ, ಗಿರೀಶ ಟಿ ಎಸ್, ಈ ತರ ನಾವು ಬರ್ದಿದ್ದ ಆನ್ಸರ್ ಅವ್ರಿಗೆ ಬರ್ದಿದ್ದ ಆನ್ಸರ್ ನಮ್ಗೆ ಹಾಕ್ಬಿಟ್ಟು ಕೊನೆಗೆ ನನ್ನ ಹೆಸರನ್ನ ಟಿ ಎಸ್ ಗಿರೀಶ ಅಂತ ಮಾಡ್ಬಿಟ್ರು. ಅವರೇ ಮಾಡ್ಕೊಬಿಟ್ರು. ನಾ ಮಾಡಿದ್ದು ಟಿ ಎಸ್ ಗಿರೀಶ ಅಂತ, ಬರೀ ಒಂದು ಎಸ್ ಗಿರೀಶ ಅಂತ ಇತ್ತು, ಅಂದ್ರೆ ಶಿವಣ್ಣ ಗಿರೀಶ್ ಅಂತ ಇತ್ತು. ಟಿ ನಮ್ಮ ತಾತ ತಿಮ್ಮಯ್ಯ ಶಿವಣ್ಣ ಗಿರೀಶನ ಹೆಸರು. ಆಕ್ಚುಲಿ ಟಿ ಸೇರಿಸ್ಕೊಂಡ್ಬಿಟ್ಟೆ ನಾನು. ತಿಮ್ಮಯ್ಯವ್ರು ಎಲ್ಲಿಂದ? ತಿಮ್ಮಯ್ಯವರು ಬ್ಯಾಂಗ್ಳೂರಿಂದ ಸರ್. ರಾಣಸಿಂಗ್ಪೇಟೆ ಮೈನ್, ಈ ನಗರಪೇಟೆ, ಚಿಕ್ಕಪೇಟೆ, ಬಳೆಪೇಟೆ, ಅಕ್ಕಿಪೇಟೆ ಮಧ್ಯದೊಳಗಡೆ ರಾಣಸಿಂಗ್ಪೇಟೆ ಅಂತ ಒಂದು ಜಾಗ ಇದೆ. ಅದು ಈ ಗೋಣಿ ತಾಟ್ ಮಾಡುವಂತ ಜಾಗ. ನಿಮ್ಗೆ ಗೊತ್ತಲ್ಲ, ಮಾರ್ಕೆಟ್ ಅಲ್ಲಿ ಒಂದೊಂದು ಏರಿಯಾ ಒಂದೊಂದಕ್ಕೆ ವಿಶೇಷ ಫೇಮಸ್. ಅಲ್ಲಿ ತಿಮ್ಮಯ್ಯ ಅಂತ, ಗಿರಿಯಮ್ಮ ಅಂತ ನಮ್ಮ ತಾತ, ನಮ್ಮ ಅಜ್ಜಿ, ಅವರು ಸುಮಾರು ಒಂದು 150 ವರ್ಷಗಳಿಂದ ಅಲ್ಲೇ. ಆದ್ರೆ ಅವ್ರು 150 ವರ್ಷ ಅಲ್ಲ, ಅವ್ರು ಹಿಂದಿನ ತಲೆಮಾರದಿಂದ ಅಲ್ಲೇ ಇದಾರೆ. ಅವರು ಮೂಲತಃ ಬೆಂಗಳೂರು, ಬಾರ್ನ್ ಬೆಂಗಳೂರು ಪ್ರಾಡಕ್ಟ್. ಆದ್ರೆ ನಾನು ಇತ್ತೀಚೆಗೆ ನಾನು ಬೆಂಗಳೂರು ಇತಿಹಾಸ ತಜ್ಞರಲ್ಲಿ ಇಂಟರ್ವ್ಯೂ ಮಾಡಿದೆ. ಸೊ ಬೆಂಗಳೂರು ಬಗ್ಗೆ ಕೇಳುವಂಥದ್ದು ಸಾಕಷ್ಟು ವಿಚಾರಗಳಿದ್ದಾರೆ. ಸೊ ನೀವು ನೋಡಿದಂತಹ ಬೆಂಗಳೂರು ಸರ್ ತುಂಬಾ ಅದ್ಭುತವಾಗಿತ್ತು ಸರ್. ಇವಾಗ ಏನೂ ಇಲ್ಲ ಸರ್. ಅವಾಗ ಒಂದ್ಸತಿ ಒಂದು ಲಾರಿ ಹೋದ್ರೆ, ಈಗ ದೇವರ ಪಟ್ಟಣದಲ್ಲಿ ಹೋದ್ರೆ ಅಲ್ಲಿ ದೊಡ್ಡ ಸರ್ಕಲ್ ಇತ್ತು ಸರ್. ಅಲ್ಲಿ ಆ ಸರ್ಕಲ್ ಕೂತ್ಕೊಂಡು ನೋಡಿದ್ರೆ ಎದುರುಗಡೆ ಒಂದು ಲಾರಿ ವಾವ್ ಅಂತ ಹೊಡೆದ್ರೆ ಆರನ್ ಮೇಲ್ಗಡೆ ಆರನ್ ಹೊಡಿತಾರಲ್ಲ, ಅದ್ರ ಮೇಲ್ಗಡೆ ಅದು ಟಾಟಾನ ಹಿಂದೂಸ್ತಾನ ಅಂತ ಕಂಡಿಡ್ತಾರೆ. ಇವತ್ತು ಲಾರಿಗಳ ಕಂಡ್ಬಿಟ್ಟು ನೋಡಕ್ಕಾಗಲ್ಲ ಸರ್. ಎಷ್ಟು ಸುಭಿಕ್ಷವಾಗಿತ್ತು ಸರ್ ಅವಾಗೆಲ್ಲ, ಎಷ್ಟು ಚೆನ್ನಾಗಿತ್ತು ಸರ್. ನಮ್ಗೆ ಬಿಸಿಲು ಅನ್ನೋದೇ ಗೊತ್ತಿಲ್ಲ ಸರ್. ಇವಾಗ ಸೆಕೆ ಅಂತ ನೋಡ್ತಾರ ನಾವು. ಈಗ ಒಂದು 15-20 ವರ್ಷದಿಂದ ನಮ್ ಚಿಕ್ಕ ಏಜಲ್ಲಿ ಸೆಕೆನ, ಇಲ್ಲಿ ಸೆಕೆ ಎಲ್ಲಿದೆ ಸೆಕೆ ಅಂತ. ನಮ್ಗೆ ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಎಲ್ಲ ಒಂದೇ ತರ ಇರೋದು. ಅಲ್ಲ, ಇವಾಗ ನಾವು ಎಲ್ಲ ಹಳ್ಳಿಗಾಡಿಂದ ಬಂದವರು. ಸೊ ನಮ್ಮ ಬೆಂಗಳೂರಲ್ಲಿ ಒಂಥರ ವಿಭಿನ್ನವಾದ ಒಂದು ಬೆಂಗಳೂರಿಗೆ ಹೋಗ್ಬೇಕಪ್ಪ ಅಂತ ಇತ್ತು. ಸೊ ನೀವು ಬೆಂಗಳೂರಲ್ಲಿ ಇದ್ದು ನಿಮ್ಮ ಬಾಲ್ಯ ದಿನಗಳು ಹಿಂಗಿತ್ತು? ಅಂದ್ರೆ ಹುಡುಗರು ಆಟ ಆಡುವರು ಎಂತೆಂತ ಆಟಗಳು? ನಮ್ಮಷ್ಟು ಬೆಸ್ಟು ಯಾರು ಇಲ್ಲ, ನಮ್ಮಷ್ಟು ವರ್ಸ್ಟು ಯಾರು ಇಲ್ಲ. ಆ ತರ ಆಟ ಆಡಿದೀವಿ ಸರ್ ನಾವು. ನಮ್ಗೆ ಭೇದ ಭಾವ, ಜಾತಿ, ಮತ ಯಾವ್ದು ಗೊತ್ತಿಲ್ಲ ಸರ್. ನಾವು ಫೀಲ್ಡ್ ಬಂದ್ಮೇಲೆ ಸರ್ ಗೊತ್ತಾಗಿದ್ದು, ಇವ್ರು ರಜಪೂತ್ಸು, ಇವ್ರು ಬ್ರಾಹ್ಮಣರು, ಇವ್ರು ಲಿಂಗಾಯತರು, ಇವ್ರೊಳಗೆ ನಮಗೆ ಗೊತ್ತಿಲ್ಲ ಸರ್ ಜಾತಿ ಬಗ್ಗೆ. ಅಂದ್ರೆ ನೀವು ಎಲ್ಲಾರ ಜೊತೆನೂ ಬೆರೆತು ತಿಂದು ಒದ್ದಾಡ್ಬಿಟ್ಟಿದೀವಿ ಸರ್. ಇಂಥವ್ರ ಜೊತೆ ಆಟ ಆಡ್ಬೇಕು, ಇಂಥವ್ರ ಜೊತೆ ಆಟ ಆಡ್ಬಾರ್ದು ಅಂತಾನೂ ಗೊತ್ತಿಲ್ಲ ಸರ್. ನಮ್ಮೂರು, ನಮ್ಮ ಹಳ್ಳಿ ಬಂದು ಸೋಲೂರಿಂದ ಒಂದು 16 ಕಿಲೋಮೀಟರ್, ತಟ್ಟೆಕೆರೆ ಅಂತ ನಮ್ಮ ತಾಯಿ ಊರು. ಆ ಊರಲ್ಲಿ ನಾವು ಬೇಸಿಗೆ ರಜೆಗಳನ್ನ ಕಳೆದಿರೋದು. ಟ್ರಿಪ್ ಅದು. ಬಟ್ ಅಲ್ಲಿ ನಮ್ಗೆ ಈ ಮನೆ ಆಳುಗಳು ಅಂತಾರಲ್ಲ, ಆಳ್ ಮಕ್ಕಳು ಅಂದ್ರೆ ಆಳು ಅವ್ರ ಮಕ್ಕಳು. ಬಟ್ ಆಳು ಕೂಡ ಆಳ್ ತರ ಇರಲಿಲ್ಲ, ಅವ್ನು ದೊರೆ ತರನೇ ಇರ್ತಾ ಇದ್ದ. ಹೌದೌದು. ಆಟ ಆಡಕ್ ನಾವು ಅವರೇ ಕಂಪನಿ ನಮಗೆ ಸರ್. ಬೆಂಗಳೂರಲ್ಲಿ ನಾವು ಆಟ ಆಡ್ದಾಗ ಇನ್ಯಾರು ಆಟ ಆ ಮಟ್ಟಿಗೆ ಆಟ ಆಡಿದ್ವಿ. ಬಟ್ ಈಗಿನ ಪಾಪ್ಯುಲೇಷನ್ ಆಟದ ರುಚಿನೇ ಇಲ್ಲ ಅಂದ್ರೆ ಎಲ್ಲ ಗೇಮ್ಸ್ ಅಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ ಸರ್. ನಾವು ಹೋದ್ವಿ ಗೇಮ್ಸ್ಗೆ, ನಮ್ಮ ಹತ್ರ ಇವಾಗ ಗೇಮ್ಸ್ಗೆ ಕಾಸು ಇರ್ತಿರ್ಲಿಲ್ಲ. ಸೈಬರ್ ಸೆಂಟರ್ಗೆ ಹೋಗೋದು ಕೊಟ್ರೆ 10 ರೂಪಾಯಿ ಸಂಪಾದನೆ ಮಾಡೋದಂಗೆ. ಅದಕ್ಕೆ ಏನಾದ್ರು ಮಾಡ್ಬೇಕಲ್ಲ. ಸೊ ಪಕ್ಕದ ಮನೆ ಆಯಿಲ್ ಕವರ್ ಕದ್ಬಿಟ್ಟು ಅಲ್ಲಿ ತೂಕಕ್ಕೆ ಹಾಕ್ಬಿಟ್ಟು ಅದರಿಂದ ಆಡ್ತಾ ಇದ್ವಿ ನಾವು. ನೀವು ಆಲಿಂಗ್ ಕವರ್ ಆಗ್ತದೆ, ನ್ಯೂಸ್ ಪೇಪರ್ ಆಗ್ತಿದ್ದೆ. ನ್ಯೂಸ್ ಪೇಪರ್ ದೊಡ್ಡದಲ್ಲ ಸರ್, ಆಯಿಲ್ ಕವರ್ ತುರ್ಕೊಂಡ್ಬಿಡ್ಬೋದು ಜೇಬೊಳಗೆ, ಟಕ್ 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 ಅಂತ ತುರ್ಕೊಂಡ್ಬಿಡ್ಬೋದಲ್ಲ. ಸೊ ಆತರ ನಾವು ಕಲ್ತಿರೋದು ಗೇಮ್ಸ್. ನಮ್ಗೆ ಅದು ಇಷ್ಟ ಆಗ್ಲಿಲ್ಲ. ಬಾಡಿ ಗೇಮ್ ಬೇಕು ಅಂತ ಅನಿಸ್ತು, ಮನ್ಸಿಗೆ ಬೇಡ ಅಂತ ಅನಿಸ್ತು. ಸೊ ಹಾಗಾಗಿ ಬಿಟ್ಬಿಟ್ವಿ ನಾವು ಅದನ್ನ.
ಸರ್ ಬೇಸಿಕಲಿ ಬೆಂಗಳೂರವರು ಏನೋ ಒಂದು ನೆಲೆ ಹುಡ್ಕೊಂತಾರೆ, ಬೇರೆ ಯಾವುದಾದ್ರು ಒಂದು ಇಂಡಸ್ಟ್ರಿ ಹೋಗ್ತಾರೆ, ಸಾಫ್ಟ್ವೇರ್ ಹೋಗ್ತಾರೆ, ಓದ್ತಾರೆ, ಯಾರು ಯೂಶಲಿ ಸಿನಿಮಾ ಬರೋದಿಲ್ಲ. ನಿಮ್ಗೆ ಏನು ಪ್ರೇರಣೆ ಆಯ್ತು, ಹೆಂಗ್ ಬಂದ್ರಿ ಈ ರಂಗಭೂಮಿ? ಸರ್ ಯಾವನಿಗೆ ಗೊತ್ತಿಲ್ಲ ಸರ್ ಸಿನಿಮಾಗೆ ಬರ್ತೀನಿ ಕರ್ಕೊಂಬಂದು ಖುಷಿ ಸರ್, ಗೊತ್ತೇ ಇಲ್ಲ. ಎಲ್ಲೋ ಸತಿ ನಾವು ಸಿನಿಮಾ ನೋಡೋರು ಸರ್, ಸಿನಿಮಾ ಪ್ರೇಕ್ಷಕರು ನಾವು. ನಮ್ಮ ತಂದೆ ತೋರಿಸಿದ ಫಸ್ಟ್ ಸಿನಿಮಾ ಮೋಸ್ಟ್ಲಿ ಯಾರಿವನೂ 2 ನಕ್ಷತ್ರನ ಸರ್, ಐ ಥಿಂಕ್ ಸೊ. ಅದಕ್ಕಿಂತ ಹಿಂದೆ ಮುಂದೆ 82, 83 ಅವಾಗೆಲ್ಲ ಏನಂದ್ರೆ ನಮ್ಮ ತಂದೆ ನಮ್ಮ ತಾಯಿ ತಿಂಗಳಿಗೆ 2 ಸಿನಿಮಾ ನೋಡೋದು. ಟೆಲಿಕಾಸ್ಟ್ ಏನಾದ್ರೂ ಸರಿ. ಬಜೆಟ್ ಫಸ್ಟ್ ರಾಜ್ಕುಮಾರ್ ಅವ್ರ ಸಿನಿಮಾ, ಕರೆಕ್ಟ್. ಫಸ್ಟ್ ಅಣ್ಣವ್ರ ಸಿನಿಮಾ, ಆಮೇಲೆ ವಿಷ್ಣು ಸರ್ ಸಿನಿಮಾ. ಅದು ಫಿಕ್ಸ್. ಏನಾದ್ರು ದುಡ್ಡು ಮಿಕ್ಕಿದ್ರೆ ಮಿಕ್ಕಿದ ಸಿನಿಮಾಗಳು ನೋಡ್ತಾ ಇದ್ದಿದ್ದು ಮನೆಯಲ್ಲಿ. ಬಟ್ ಅಣ್ಣವ್ರ ಸಿನಿಮಾ ಮಾತ್ರ ಫಸ್ಟ್. ಎಲ್ರು ಹೋಗಿ ಕರ್ಕೊಂಡೋಗಿ ನೋಡಿ ಸೀದಾ ಬಂದ್ಬಿಡ್ತಾ ಇದ್ವಿ. ಅವಾಗ ಸಿಂಗಲ್ ಥಿಯೇಟರ್ ಇತ್ತು ಸರ್. ನಂದ ಅಂತ ಇತ್ತು, ಉಮಾ ಅಂತ ಇತ್ತು, ಶಾಂತಿ ಅಂತ ಇತ್ತು, ಪುಟ್ಟಣ್ಣ ಅಂತ ಇತ್ತು. ಅವಾಗೆಲ್ಲ ಹಂಗ್ ನೋಡ್ತಾ ಇದ್ವಿ. ನಾವು ಸಿನಿಮಾ ನೋಡೋದು, ನಮಗ್ ಖುಷಿ ಸಿನಿಮಾಗಳು ನೋಡೋದು. ಹೌದು, ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಏನೋ ಮಾಡಿದ್ದೇ ಮಾಡ್ತಾರೆ ಅಂತ ನಮಗೂ ಅನ್ಸಿದೆ. ಅವಾಗೆಲ್ಲ BD ಕಾಂಪ್ಲೆಕ್ಸ್ ಅಂತ ಸಿಕ್ಕಾಪಟ್ಟೆ ಶೂಟಿಂಗ್ ಮಾಡೋದು. ಶಂಕರ್ ನಾಗ್ ಸರ್ದು ಅವನ್ನೆಲ್ಲ ಅವಾಗಲೇ ಅಲ್ಲೇ ನೋಡಿದ್ ನಾವು. ಇಷ್ಟು ಬೆಳ್ಳದವರಲ್ಲ ಇವರು, ಮಾಡಿದ್ದೇ ಮಾಡ್ತಾರಲ್ಲ ಇವರು, ಈ ಬಾಳಗುಡಿ ಸವಾಸನೆ ಬೇಡ ಅಂತ ನಮ್ಮ ಮೈನ್ಸಲ್ಲಿ ಇತ್ತು. ಓಕೆ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಒಂದ್ಸತಿ ನಾನು ನಾಟಕ ನೋಡಕ್ ಹೋಗ್ತೀನಿ. ಆ ನಾಟಕ ನೋಡಕ್ ಹೋದಾಗ ಅಲ್ಲಿ ಈ ಲಗಾನ್ ನೋಡಿದಿರಾ, ಹಿಂದಿ ಸಿನಿಮಾ? ಆ ತರ ಕನ್ನಡದಲ್ಲಿ ಒಂದು ನಾಟಕ ಇದೆ, ಹಲಗಲಿ ಬೇಡರದಂಗೆ ಅಂತ. ಕೂಲಿ ಶೇಖರ್ ಅವ್ರದ್ದು ಹಲಗಲಿ ಬೇಡರದಂಗೆ. ಹಲಗಲಿ ಅನ್ನೋ ಊರಲ್ಲಿ ಬೇಡರು ದಂಗೆ ಹೇಳ್ತಾರೆ ಬ್ರಿಟಿಷರ ವಿರುದ್ಧ. ಅದ್ರ ನಾಟಕ ಸರ್. ಏನ್ ನೋಡ್ತೀನಿ, ಏನ್ ಸರ್ ಸಿನಿಮಾ ಇದ್ದಂಗಿದೆ, ಲೈವ್ ಪರ್ಫಾರ್ಮೆನ್ಸ್. ನಾನು ಸುಮ್ಮನೆ ನನ್ನ ಫ್ರೆಂಡ್ ಬಾಂಬಾ ಅಂತ ಕರ್ಕೊಂಡು ಹೋಗಿದ್ದ, ಬಾ ನೋಡು ಅಂತ. ಏನ್ ನೋಡ್ತಾ ಏನಯ್ಯ ಹಿಂಗ್ ಮಾಡ್ತಿದ್ದಾರೆ, ಏನ್ ಲೈವ್ ಅಲ್ಲಿ ಡೈಲಾಗ್ ಹೇಳ್ತಾರೆ, ಲೈವ್ ಅಲ್ಲಿ ಫೈಟ್ ಮಾಡ್ತಾರೆ, ಎಗರ್ತಾರೆ, ಕುಣಿತಾರೆ, ಕುಪ್ಪಳಿಸ್ತಾರೆ, ಹಾಡು ಹೇಳ್ತಾರೆ. ನನ್ಗೆ ಸರ್ ಭ್ರಮೆ ಬಂದ್ಬಿಡ್ತು ಸರ್ ನನ್ಗೆ. ಯಾವ ಇಯರ್ ಅಲ್ಲಿ ಸರ್? ಸರ್ ಇದು 2001 ಸರ್. ಅದು ಈ ತರ ಇರುತ್ತ ನಾಟಕ ಅಂದ್ರೆ. ಅದಕ್ಕಿಂತ ಮುಂಚೆ ನೋಡಿದೀನಿ ನಾಟಕ ನಾವು, ಈ ಬೀದಿಲೆಲ್ಲ ಮಾಡ್ತಾರೆ ಅದು. ನನಗೆ ಅದೇ ತರ ಅಂತ ಇದು ನೋಡ್ರಿ ಸರ್ ಸಿನಿಮಾ ಸರ್. ಸಿನಿಮಾ ಲಗಾನ್ ಪಕ್ಕದಲ್ಲಿಟ್ರೆ 2 ಒಂದೇ. ಒಂಥರ ಆನಂದ ಬಾಷ್ಪ. ಎಂತ ನಾಟಕ ನೋಡ್ಬಿಟ್ನ ನಾವು. ಫ್ರೆಂಡ್ ಕೇಳ್ದ ಮಾಡ್ತೀಯ ಅಂತ, ಹೋಗ ಮನೆ ನಾಟಕ ಗಿಟ್ಕ ಮಾಡ್ತೀನಿ ಅಂತ. ಅವಾಗೆಲ್ಲ ನಾಟಕ ಮಾಡ್ತಾರೆ, ರೋಡ್ ಹೋಗ್ಬೇಕು ಅಂತ. ಆಮೇಲೆ ಅವರು ದುಡ್ಡು ಕಲೆಕ್ಟ್ ಮಾಡಿ ಇದು ಮಾಡ್ಬೇಕು, ಮೇಕಪ್. ನಮ್ಮ ಮನೆಗಳಲ್ಲಿ ನಮ್ದೆಲ್ಲ ಮಿಡ್ಲ್ ಕ್ಲಾಸ್ ಅಲ್ವಾ ಸರ್, ಮನೆಗಳಲ್ಲಿ ಯಾವ್ದೇ ತರದ ಸಪೋರ್ಟ್ ಇಲ್ಲ. ಏನ್ ನಾಟಕ ಮಾಡ್ತೀವಿ, ಕೆಲಸ ಮಾಡಲ್ಲೇ ಅಂತ. ನಾವು ಅರ್ಧ ಬರ್ಧ ಓದ್ಬಿಟ್ಟು ಈ ಕಾರ್ಪೆಂಟರ್ ಕೆಲಸ, ಎಲೆಕ್ಟ್ರಿಷಿಯನ್ ಕೆಲಸ ಇವೆಲ್ಲ ಮಾಡ್ಕೊಂಡು ಬದುಕ್ತಾ ಇದ್ದವ್ರು. ಸಡನ್ ಆಗಿ ಏನಾಗತ್ತೆ, ಮಾಡು ಅಂತ ಹೇಳ್ತಾರೆ. ಆ ನಾಟಕ ಮಾಡ್ತೀನಿ ನಾನು, ಹೇಳ್ಕೊಟ್ರೆ ಮಾತ್ರ ಮಾಡ್ತೀನಿ ಅಂತ. ನನಗೆ ಗೊತ್ತಿಲ್ಲ, ಅದೇ ನಾಟಕ. ಅವ್ರು ಕಾಲೇಜಿಗೆ ಮಾಡಿರ್ತಾರೆ, ಈಗ ಒಂದು ಹೊಸ ತಂಡ ಕಟ್ಕೊಂಡು ಮಾಡ್ತಾರೆ. ಅವಾಗ ಮಾಡ್ತೀನಿ ನಾನು. ಅವಾಗ ಆ ಶೋ ದಿವಸ ನಮ್ಮ ತಂದೆ ಹೇಳ್ತೀನಿ, ನಾನು ನಾಟಕ ಮಾಡ್ತಾ ಇದ್ದೀನಿ, ಬನ್ನಿ ಹಿಂಗೆ ಹೆಚ್ಚಿನ ಕಲಾಕ್ಷೇತ್ರ. ಉಳ್ಳಾಡ್ಕೊಂಡು ಕೂತಾರೆ, ನೀನ್ ನಾಟಕ ಮಾಡ್ತೀಯ, ಒಂದ್ಸ ಮಾತಾಡಿಲ್ಲ, ಒಂದ್ಸ ನೋಡಿಲ್ಲ. ಸರ್ ಶೋ ನೋಡಿದ್ಮೇಲೆ ನಮ್ಮ ತಂದೆ ತಾಯಿ ಸೈಲೆಂಟ್ ಆಗ್ಬಿಟ್ರು. ಬಟ್ ಅವತ್ತು ನಾನು ಇನ್ನೊಂದು ಸೀರಿಯಲ್ಗೆ ಸೈನ್ ಆಗ್ತೀನಿ. ಗೋಧುಳಿ ಅಂತ ಒಂದು ಸೀರಿಯಲ್, ಚಿ ಗುರುದತ್ ಅವ್ರ ಪ್ರೊಡಕ್ಷನ್, ಸುನೀಲ್ ಕುಮಾರ್ ಸಿಂಗ್ ಅಂತ ಡೈರೆಕ್ಟರ್ ಸರ್. ಗೋಧುಳಿ ಅಂತ ಒಂದು ಸೀರಿಯಲ್ ಉದಯ ಟಿವಿಲಿ 1:30 ಬರ್ತಾ ಇತ್ತು. ಅಂದ್ರೆ ನಾಟಕವನ್ನ ನೋಡಿ ನನ್ನ ಸೆಲೆಕ್ಟ್ ಮಾಡಿದ್ರು. ಅದು ಶೋ ಅವತ್ತು. ನೆಕ್ಸ್ಟ್ ಡೇ ಹೋಗಿ ಗುರುದತ್ ಅವ್ರಲ್ಲಿ ಸೈನ್ ಹಾಕಿದೆ, ಒಂದು ಅಗ್ರಿಮೆಂಟ್ ಸೈನ್ ಹಾಕಿ. ಅವತ್ತು ಅಲ್ಲೋದ್ರೆ ಶೂಟಿಂಗ್ಗೆ 1-2 ದಿನ ಆದ್ಮೇಲೆ ಅಲ್ಲಿ ಯಾರ್ಯಾರಿದ್ದಾರೆ, ಶರತ್ ಲೋಹಿತಾಶ್ವ ಅವರು, ತಬ್ಲಾ ನಾಣಿ ಅವರು, ರಂಗಾಯಣ ರಘು ಅವರು, ಈ ಕನ್ನಡದ ರಂಗಭೂಮಿಯ ಸುಮಾರು ಮುಖಗಳು ಅಲ್ಲಿದ್ದಾವೆ. ನನ್ಗೆ ಗೊತ್ತಿದ್ದು ಒಂದೇ ಟ್ರೂಪ್. ಏನಲ್ಲಿ ಹೋದ್ರೆ 10 ತೆರ್ಕೊಂಡ್ಬಿಡ್ತೀನಿ ಸರ್. ಅಂದ್ರೆ ನೀನು ಇಷ್ಟಕ್ಕೆ ಬರ್ಬೇಡ, ಬಾ ಚೆನ್ನಾಗಿ ತಬ್ಗೋ ನನ್ನ ಕಲಾದೇವಿ, ಚೆನ್ನಾಗಿ ತಬ್ಗೋ ಬಾ ನನ್ನ ಅಂತ. ನಾನು ಆ ಸೀರಿಯಲ್ ಮಾಡ್ತಾ 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 ಸುಮಾರು ನಾಟಕಗಳು ಮಾಡಿದೆ, ಸುಮಾರು 1-2 ಸೀರಿಯಲ್ ಮಾಡಿದೆ. ಬಿಟ್ಬಿಡೋಣ ಅಂತ ಅನ್ಕೊಂಡಿದ್ದೆ, ಸಾಕು ಇನ್ನ ಮಾಡಕ್ ಹೋಗ್ಬಾರ್ದು. ಬಟ್ ಯಾವಾಗ ಒಂದಾದ್ಮೇಲೆ ನಾಟಕ ಸೀರಿಯಲ್ ಸಿಗ್ತಾ ಹೋಯ್ತು, ನಮ್ಗೆ ಗೊತ್ತಿಲ್ದಂಗೆನೆ 1 4 ವರ್ಷ ಆಗೋಯ್ತು.
ಬೆಳೀತಾ ನೋಡಿ, ನೀವು ಹೆಂಗೆ ಹುಟ್ಟಿದ್ರಿ ನಾಟಕ ನೋಡ್ತಾ ನೋಡ್ತಾ ನಾಟಕ ನೋಡಕ್ ಹೋಗಿ ಹುಟ್ಟಿದಂತಹ ವಿಷಯ. ಹೌದು ಹೌದು ಸರ್. ಎಲ್ಲಿ ಕಲೆ, ಎಲ್ಲಿ ಯಾವಾಗ ಕಲಾವಿದರು ನಮ್ಮನ್ನು ಕರ್ಕೊಳ್ತಾರೆ ಅಂತ ಗೊತ್ತೇ ಆಗೋದಿಲ್ಲ ಸರ್. ಇದು ನಾನು ಆಯ್ಕೆ ಮಾಡ್ಕೊಂಡಿರೋದಿಲ್ಲ, ಕಲಾದೇವಿ ಆಯ್ಕೆ ಮಾಡ್ಕೊಂಡಿರೋದು. ಸೊ ನಾನು ಡೆಡಿಕೇಟ್ ಮಾಡ್ಬೇಕು ಅದಕ್ಕೆ. ಯಾಕೆ ನಾನು ಓದಿರೋದೇನೋ ಮಾಡಿರೋದೇನೋ ಮಾಡ್ತಾ ಇದ್ದೇನೆ, ಇವಾಗ ಮಾಡ್ತಾ ಇರೋದೇನೋ. ಸೊ ರಂಗಭೂಮಿಲಿ ಎಷ್ಟು ವರ್ಷ ಇದ್ರಿ ಸರ್? ಇನ್ನೂ ಇದೀನಿ ನಾನು. ಅಂದ್ರೆ ಡೆಡಿಕೇಟೆಡ್ ಆಗಿ ಸರ್ ಇನ್ನೂ ಮಾಡ್ತೀವಿ ಸರ್, ಇನ್ನೂ ರಂಗಭೂಮಿನಲ್ಲೇ ಇದೀನಿ. ಬಟ್ ಮುಂಚೆ ತರ ಹಲವಾರು ನಾಟಕಗಳು ಮಾಡಕ್ಕಾಗ್ತಾ ಇಲ್ಲ. ಈಗ ನಮ್ಮ ಬಿ ವಿ ಕಾರಂತರ ತಂಡ, ಬೆನಕ ತಂಡ ಇದೆ, ಅಲ್ಲಿ ಸುಮಾರು 10 ನಾಟಕ ಇದೆ ಬಿ ವಿ ಕಾರಂತರದೇನೆ. ಅದನ್ನ ರಿಪೀಟ್ ಶೋಸ್ ಮಾಡ್ತೀವಿ, ಹೊಸ ನಾಟಕ ತಗೊಂಡು ಮಾಡ್ತೀವಿ. ಅದರಲ್ಲಿ ಜೋಕುಮಾರ್ ಸ್ವಾಮಿ ಅಂತ ಒಂದು ನಾಟಕ ಇದೆ, ಅದೊಂದು ಮಾಡ್ತೀನಿ ನಾನು. ಅದು ಯಾವಾಗ ಅದು ಈಗ ಒಂದು 600ನೇ ಶೋ ಆಗ್ತಾ ಇದೆ. ನಾನೇ ಒಂದು 230-240 ಶೋ ಮಾಡಿದ್ದೀನಿ. 76 ಇಂದ ಮಾಡ್ಕೊಂಡ್ ಬಂದಿದ್ರು ಅವೆಲ್ಲ. ಸೊ ಅದೊಂದು ಮಾಡ್ತಾ ಇದೀನಿ. ಯಾಕೆ ಮಾಡ್ತಾ ಇದೀನಿ ಅಂದ್ರೆ, ರಂಗಭೂಮಿ ನಾನು ಮಾಡಿದಾಗ ಒಂದು 10 ಸಿನಿಮಾ ಮಾಡೋಷ್ಟು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನನಗೆ. ಆಮೇಲೆ ನಮ್ಗೆ ಈ ತರ ಸೀರಿಯಲ್ ಅಲ್ಲ ಸರ್, ಮುಂಚೆ ನಮ್ಮ ಸೀರಿಯಲ್ ಅಲ್ಲಿ ಎಲ್ಲ ರಂಗಭೂಮಿಯವರು ಇದ್ದಿದ್ದರಿಂದ ಹೇಳ್ಕೊಡೋರು ತುಂಬಾ ಜನ ಇದ್ರು. ಹೇಳ್ಕೊಡೋರು ಅನ್ನೋದಕ್ಕಿಂತ ಕರೆಕ್ಷನ್ ಮಾಡೋರು, ನಾನ್ ತಪ್ಪು ಮಾಡ್ತಾ ನೀವು ಕರೆಕ್ಟಾಗಿ ಮಾಡ್ತಿದ್ದಾರೆ ಅಂತ ಅವ್ರು ಮಾಡೋದನ್ನ ನಾವು ನೋಡಿ ತಿಳ್ಕೊಳ್ತಾ ಇದ್ವಿ. ಇವಾಗ ಏನಾಗಿದೆ, ನೀವು ಮಾಡಿದ್ದೆ ಸರಿ, ನಾನ್ ಮಾಡಿದ್ದೆ ಸರಿ, ಹಂಗಿಲ್ಲ ಸರ್. ಅವರು ಬರ್ದಿರೋದು ಬೇರೆ ಇರುತ್ತೆ, ಡೈರೆಕ್ಟರ್ ಹೇಳಿರೋದು ಬೇರೆ ಇರುತ್ತೆ, ಪಾತ್ರ ನೀವು ಮಾಡ್ತಿರೋದೇ ಬೇರೆ ಇರುತ್ತೆ, ಮೂರಕ್ಕೂ ಮ್ಯಾಚ್ ಆಗ್ತಿರಲ್ಲ. ನೀವು ಯಾವತ್ತವತ್ತು ಅಬ್ಸೆಂಟ್ ಆಗಿ ಆ ಜಾಗ ಇನ್ನೊಬ್ಬ ಫಿಲ್ ಮಾಡಿ ಅಲ್ಲಿ ಆಕ್ಟ್ ಮಾಡಿ ತೋರಿಸ್ತಾರೆ, ಅವಾಗ ನಿಮ್ಗೆ ಅನ್ಸುತ್ತೆ ಈ ಒಂದು ಆಂಗಲ್ ನೋಡಿಲ್ವಲ್ಲ ನಾವು, ಆಂಗಲ್ ನಾನು ಹೌದಲ್ವಾ, ಇದು ನೋಡಿಲ್ವಲ್ಲ ಅಂತ. ಸರ್ ಮುಂಚೆ ನಮ್ಗೆ ಆಕ್ಟಿಂಗ್ ಅಂತ ಗೊತ್ತಿರಲಿಲ್ಲ, ಸುಮ್ಮನೆ ಏನೋ ಮಾಡ್ಬಿಡೋದು, ಓವರ್ ಆಕ್ಟಿಂಗ್ ಮಾಡ್ಬಿಡೋದು, ಅಂತ ಮಾಡ್ಬಿಡೋದು ಅಂತ. ಕಾಮಿಡಿ ಸೀರಿಯಲ್ ಮಾಡ್ತಾ ಇದ್ವಿ, ಅದ್ರಲ್ಲಿ ಒಂಚೂರು ಓವರ್ ಆಕ್ಟಿಂಗ್. ಅವ್ನು ಹಿಂಗೆ ಹೊಡಿತಾನೆ, ತಲೆ ತಗ್ಸ್ಕೊಂಡು ಹಿಂಗೆ ಹೊಡಿತಾನೆ, ಹೆಂಗೆ ಹೊಡಿತಾನೆ ಅಂತ ಹಿಂಗೆ ಹೊಡಿತಾನೆ. ಹಿಂಗೆ ಹೊಡೆದ ತಕ್ಷಣ ಆಕ್ಟ್ ಮಾಡ್ತಾರೆ, ಅಮ್ಮ ಅಮ್ಮ ಅಂತೆಲ್ಲ ಅಂತ ಎಲ್ಲ ನಕ್ಕಿದ್ರು, ಆಡಿಯನ್ಸ್ ನಕ್ಕಿದ್ರು, ಕ್ಯಾಮ್ರಾಮನ್ ಎಲ್ಲ ನಕ್ಕಿದ್ರು, ಎಲ್ಲ ಚಪ್ಪಾಳೆ ಹೊಡೆದ್ರು. ನಾನು ಪರವಾಗಿಲ್ಲ ಏನೋ ಮಾಡಿದೆ ನಾನು ಅಂತ. ಸರ್ ಟೀ ಕೊಡೋನು ಸರ್, ಯಾಕಂದ್ರೆ ಅಷ್ಟು ಓವರ್ ಆಕ್ಟಿಂಗ್ ಮಾಡಿದ್ರೆ ನೀವು ಅಂದ್ಬಿಟ್ಟ. ಟೀ ಕೊಡೋನು ಸರ್, ಪ್ರೊಡಕ್ಷನ್ ಹುಡುಗ, ಯಾಕೋ ಅಂತ. ಅಲ್ಲ ಅಣ್ಣ, ಅವ್ರು ಹೊಡೆದಿದ್ದಕ್ಕೂ ನೀನ್ ಬಿದ್ದಿದ್ದಕ್ಕೂ ಸಂಬಂಧನೇ ಇಲ್ವಲ್ಲ ಅಂದ್ಬಿಟ್ಟ. ಹೌದಲ್ವಾ? ಅಲ್ಲಿ ನೋಡಿ, ಕರೆಕ್ಷನ್ ಮಾಡಬೇಕು ಅಂತಂದ್ರೆ ಆಗ್ಬೇಕು ಅಂತಂದ್ರೆ ಕರೆಕ್ಟ್ ಅಲ್ವಾ ಸರ್? ಹೌದಲ್ವಾ? ಅವ್ನು ಹೊಡೆದಿದ್ದು ತಲೆಗೆ, ನಾನು ಬೆನ್ನಿಗೆ ಬಿದ್ದು ಅಂತಾರ ಆಡ್ದೆ, ತಲೆ ತಗ್ಸಿದ್ರಾಗಿರೋದು. ಅಷ್ಟು ಒದ್ದಾಡೋಂಥದ್ದೇನಿತ್ತು ನನಗೆ ಅಂತ. ಕರೆಕ್ಟ್ ನೋಡಿ, ಈ ಆಂಗಲ್ ಇಂದ ನಾವು ಅಬ್ಸರ್ವ್ ಮಾಡಿರಲ್ಲ ಸರ್. ನಮ್ಗೆ ಯಾರು ಗುರು ಆಗ್ತಾರೆ ಅಂತ ಗೊತ್ತಿಲ್ಲ ನಿಮ್ಗೆ. ಅದು ತಗೊಳ್ಳುವಂತಹ ಮನಸ್ಥಿತಿ ನಮ್ಗೆ ಇರಬೇಕು ಸರ್, ಮಾಡ್ಕೋಬೇಕು. ಖಂಡಿತ. ಈಗ ಪಾಸಿಟಿವ್ ಆಗಿ ಇರೋದು ಅದೊಂದು ಕಲೆ. ನೀವ್ ಹೇಳಿದ ತಕ್ಷಣ ಇಲ್ಲ ನಮ್ಮ ಇರಕ್ಕಾಗಲ್ಲ ಅನ್ನೋಲ್ಲ. ಏನೇ ಮಾತಾಡಿದ್ರು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರಲ್ಲ, ಆ ಮನುಷ್ಯ ಬೆಳೀತಾನೆ. ಅದನ್ನ ನಿಮ್ಮ ಹತ್ರ ನಾನು ಸಾಕಷ್ಟು ನೋಡಿದೆ, ನೀವು ಮಾತಾಡ್ತಾ ಇದ್ದಾಗ ವೆರಿ ಪಾಸಿಟಿವ್ ಮೈಂಡ್ ಸೆಟ್. ಹೌದು. ಏನು ಯಾಕೀಗೆ ಅಂತಂದ್ರೆ ನೋಡಿ, ಬಾಲಕೃಷ್ಣ ಅಂತ ಒಬ್ಬ ಅತ್ಯದ್ಭುತವಾದಂತ ನಟಂಗೆ ಕಿವಿ ಕೇಳಿಸ್ತಾರ. ನನ್ ದೊಡ್ಡ ಕ್ಯೂರಿಯಾಸಿಟಿ, ಅವರು ಕ್ಯೂ ಡೈಲಾಗ್ಸ್ ಹೆಂಗ್ ತಗೋತಾ ಇದ್ರು, ನನಗೆ ಕ್ಯೂರಿಯಾಸಿಟಿ ಹೆಂಗ್ ತಗೋತಾ ಇದ್ರು. ಕಿವಿನೇ ಕೇಳಿಸ್ತಿಲ್ಲ ಅಂದ್ರೆ ಆ ಮನುಷ್ಯಂಗೆ ಕ್ಯೂ ಡೈಲಾಗ್ ಹೆಂಗ್ ತಗೋತಾ ಇದ್ರು, ನಂಗೆ ತಲೆ ಕೆಟ್ಟು ಆಗ್ಬಿಟ್ಟಿತ್ತು. ಯಾರ್ಯಾರು ದೊಡ್ಡ ಹಿರಿಯರ ನಟರು ಸಿಕ್ಕಿದಾಗ ಅವ್ರನ್ನ ಕೇಳ್ತಾ ಇದ್ರು, ಅಣ್ಣ ಹೆಂಗ್ ತಗೋತಿದ್ರು ಅವ್ರ ಲಿಪ್ಪೇ ನೋಡ್ತಿರೋರಂತೆ ಸರ್. ಹಿಂಗೆ ನಿಲ್ಸಿದ ತಕ್ಷಣ ಅವ್ನು ಕ್ಯೂ ಕೊಡೋರಂತೆ ಆ ಕ್ಯಾರೆಕ್ಟರ್, ಅಪೋಸಿಟ್ ಕ್ಯಾರೆಕ್ಟರ್. ಅವಾಗ ಬಾಲಣ್ಣವರು ನೋಡೋ ಅನ್ನೋರಂತೆ. ಅವಾಗ ಎಂತ ಗ್ರೇಟ್ ಸರ್ ನೋಡಿ, ಎಂತ ಜನಗಳಿರೋ ಜಾಗದಲ್ಲಿ ಇದೀವಿ ಸರ್ ನಾವು. ನಮ್ಮ ಪುಣ್ಯ ಸರ್, ಪೂರ್ವ ಜನ್ಮದ ಸುಕೃತದ ಫಲ ನಾವು ಕರ್ನಾಟಕದಲ್ಲಿ ಹುಟ್ಟಿರೋದು ಸರ್. ಈಗ ಈ ಒಂದು ಕರ್ಮಭೂಮಿಯಿಂದ ನೀವು ಈ ಬಿಗ್ ಸ್ಕ್ರೀನ್ ಬಂದ್ರಿ, ಸೊ ಅದು ಯಾವ ರೀತಿ ಅಪಾರ್ಚುನಿಟಿ ಸಿಕ್ತು, ಹೆಂಗೆ ಸರ್? ಆಕ್ಚುಲಿ ನನಗೆ ಸಿನಿಮಾ ಏಮ್ ಇರಲಿಲ್ಲ, ನನಗಿದ್ದಿದ್ದು ಸೀರಿಯಲ್ ಮತ್ತೆ ನಾಟಕ. ನಾ ಅಲ್ಲೇ ಸುಭಿಕ್ಷವಾಗಿದ್ದೆ. ಸುಭಿಕ್ಷ ಅಂದ್ರೆ ನೆಮ್ಮದಿ, ಸುಭಿಕ್ಷ ಅಂದ್ರೆ ನೆಮ್ಮದಿನೇ. ದೊಡ್ಡ ಮನೆ ದೊಡ್ಡ ಕಾರ್ ನೆಮ್ಮದಿ ಅಲ್ಲ ಸರ್, ಟೆನ್ಷನ್ ಆಗ್ಬಿಡುತ್ತೆ. ಏನಕ್ಕೆ ಹೇಳ್ತೀನಿ ಅಂದ್ರೆ, ದೊಡ್ಡ ಬೆನ್ಸ್ ತಗೋತೀರಾ ಅಂತ ಇಟ್ಕೊಳ್ಳಿ, ದೊಡ್ಡದು 1.5 ಕೋಟಿ ಕೊಟ್ಟು ನೀವು ಮಾಮೂಲಿ ರೋಡಲ್ಲಿ ಓಡಿಸಕ್ಕಾಗಲ್ಲ, ದೊಡ್ಡ ರೋಡಲ್ಲೇ ಓಡಿಸ್ಬೇಕು. ಒಂಚೂರು ಗೀಚೂರು ಮುಖ ತಡ್ಕೊಳಕ್ಕಾಗಲ್ಲ. ಸೊ ನೆಮ್ಮದಿ ಇಲ್ಲ. ಚಿಕ್ಕರಾದ್ರೆ ತಲೆ ಕೆಡಿಸ್ಕೊಳ್ಳೋಕ್ಕಿಲ್ಲ, ಸುಭಿಕ್ಷವಾಗಿದ್ದೆ. ಬಟ್ ಅನ್ನಿಸ್ತಾ ಇತ್ತು ಸಿನಿಮಾ ಮಾಡಕ್ಕೆ. ಸರ್ ನಿಮ್ಗೆ ನಾಟಕ ಒಂದು 15 ದಿನ ಬೇಕು ಸರ್, ಒಂದು ಕ್ಯಾರೆಕ್ಟರ್ ಮಾಡೋದು. ಒಂದು 15 ದಿನ ಬೇಕು ಪ್ರಾಕ್ಟೀಸ್. ಒಂದು ಕ್ಯಾರೆಕ್ಟರ್ ಹಿಡಿದು
ಅದನ್ನ ಪ್ರೇಕ್ಷಕರು ಕರೆಕ್ಟ್ ಹೇಳಕ್ಕೆ ಒಂದು 15 days ಬೇಕು, ಸುಮ್ಮನೆ ಒಂದು ಮಾತಿಗೆ. ಸೀರಿಯಲ್ 4 ದಿನ ಬೇಕು ಸರ್, ಒಂದು 4 days ಬೇಕು ನಿಮ್ಗೆ ಅರ್ಥ ಮಾಡ್ಕೊಳಕ್ಕೆ ಕ್ಯಾರೆಕ್ಟರ್ ಏನು ಅವ್ರು ಹೇಳ್ತಾರೆ, ಬಟ್ ನಾವು ಅದನ್ನ ಅಳವಡಿಸ್ಕೊಳ್ಳಿ ನಾವು ಮಾಡಕ್ಕೆ 4-5 ದಿನ ಬೇಕು ಸರ್. ಸಿನಿಮಾ 1 hour ಸರ್, ವಿತಿನ್ hour ಅಲ್ಲಿ ನೀವು ಆ ಕ್ಯಾರೆಕ್ಟರ್ ಒಳಗೋಗ್ಬೇಕು ಸರ್. ಅಂದ್ರೆ ನಾನಿಷ್ಟು ಪ್ರಿಪೇರ್ ಆಗಿರ್ಬೇಕು ಔಟ್ಪುಟ್ ನಿಮ್ಗೆ ಅಲ್ವಾ, ಕರೆಕ್ಟಾ, ನಗ್ಸಕ್ಕಾಗಲ್ಲ ಜನ, ಕರೆಕ್ಟಾ. ಸೊ ನನಗೆ ಅನುಭವನೇ ಇಲ್ಲ ಅಂದ್ರೆ ನಾನು ಹೆಂಗೆ ಆಕ್ಟ್ ಮಾಡಲಿ. ಸೊ ಅದಕ್ಕೆ ನಾನೇನು ಮಾಡಬೇಕು, ಹೆಚ್ಚೆಚ್ಚಿಗೆ ನಾಟಕಗಳು ನೋಡಬೇಕು, ಹೆಚ್ಚೆಚ್ಚಿಗೆ ಸಿನಿಮಾಗಳು ನೋಡಬೇಕು. ಇದನ್ನ ಮಾಡ್ತಾ ಇದ್ದೆ. ಇದನ್ನ ಮಾಡ್ತಾ 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 ಸಣ್ಣ ಪುಟ್ಟ ಸಿನಿಮಾಗಳು ಮಾಡ್ತಾ ಇದ್ದೆ. ಆ ಮಾಡ್ತಿರ್ಬೇಕಾದ್ರೆ ಕರೆಕ್ಷನ್ಸ್ ಆಗೋದು, ಹಿಂಗಲ್ಲ ಹಂಗಲ್ಲ ಹಿಂಗಲ್ಲ. ಸೊ ಒನ್ ಫೈನ್ ಡೇ ಐ ರಿಯಲೈಸ್ಡ್, ಇಲ್ಲ ನಾನು ಸಿನಿಮಾಗೆ ರೆಡಿ ಇದ್ದೀನಿ ನಾನು ಅಂತ. ಅಲ್ಲಿವರೆಗೂ ರೆಡಿ ಇರ್ಲಿಲ್ಲ ನಾನು. ನೀವು ಹೇಳ್ತಿದ್ರಿ ಜನಗಳಿಗೆ, ಇಲ್ಲ ನಾನು ಮಾಡಲ್ಲ ಆಗಲ್ಲ ಬಡಗರು, ಯಾಕೆಂದ್ರೆ ಅದು ರೀಲ್ ಕಾಲ ಸರ್. ಅದು ರೂಲ್ ಸುಟ್ಟ 15 ಮಾನಿಟರ್ ಮಾಡಿ ಒಂದು ಟೇಕ್ ಮಾಡ್ಬೇಕಾಗಿತ್ತು. ಆಮೇಲೆ ನಾವೇನಾದ್ರು ಸೈಕಲ್ ಹಾಕ್ಬಿಟ್ರೆ ಅಥವಾ ಮರ್ತು ಬಿಟ್ರೆ ಯಾರು ಏನೋ ಅಂತಿರ್ಲಿಲ್ಲ ನಮ್ಮನ್ನ. ಕಿರಿಯವರೇ ಟಿಫನ್ ಆಯ್ತಾ, ಆಯ್ತು ಸರ್, ಮತ್ತೆ ರೀಲ್ ಯಾಕೆ ತಿಂತೀರಾ ಅನ್ನೋ. ಅಂದ್ರೆ ಅಷ್ಟು ಸರ್, ಅಷ್ಟು ಬೆಲೆ ಇತ್ತು ರೀಲ್ಗೆ. 12,000 ರೂಪಾಯಿ 13,000 ರೂಪಾಯಿ ರೀಲ್, ಒಂದು ಕ್ಯಾನ್ 400 feet ಅವಾಗ ಡ್ರ ತರ ಹೋಯ್ತಲ್ಲ, ಒಂದು 50-100 ಅಡಿ. ಸೊ ಅಷ್ಟು ಬೇಗ ಹೇಳ್ಬೇಕು ಡೈಲಾಗ್. ನಾವು ಪ್ರೆಷರ್ ಜಾಸ್ತಿ ಹೋಗೋದ್ರಿಂದ ಈಗ ಮಿಸ್ಟೇಕ್ ಮಾಡಿದ್ರೆ ಮತ್ತೆ ವಾಪಸ್ ಯೂಸ್ ಮಾಡಿ ಸರ್. ಯಾರೇ ಮಿಸ್ಟೇಕ್ ಮಾಡಿದ್ರು, ಯಾರು ಸ್ವಲ್ಪ ಕಮ್ಮಿ ಇರ್ತಾರೆ ಅವ್ರಿಗೆ ಬೈಯೋರು. ನಾವು ಪಟಾಕ್ ಕ್ಯಾಮ್ರಾ ಕಾಲ್ದವ್ರೇನೆ, ನಮ್ಗೆ ಅರ್ಥ ಆಗುತ್ತೆ, ರಿಲೇಟ್ ಮಾಡ್ಕೊಬಹುದು. ಬಟ್ ಈಗಿನ ಜನರೇಷನ್ಗೆ ಅದ್ರ ವ್ಯಾಲ್ಯೂ ಇಲ್ಲ. ಎಷ್ಟು ರೀಟೇಕ್ ಬೇಕಾದ್ರೂ ನಾವು ತಗೊಂತೀವಿ ಅಂತ. ಆ ಟೈಮಲ್ಲಿ ಇನ್ನು ಬೇರೆ ಏನೇನು ಚಾಲೆಂಜಸ್ ಇರ್ತದೆ ಸರ್? ಅದೇ ಹೇಳದ್ನಲ್ಲ, ಅವಾಗ 15 ಮಾನಿಟರ್ 1 ಟೇಕ್, ಈಗ 15 ಟೇಕು 1 ಮಾನಿಟರ್ ಮಾಡ್ತೀವಿ. ವೆರಿ ಕ್ಲಿಯರ್ ಸರ್, ವೆರಿ ಕ್ಲಿಯರ್. ನಾನು ಇಷ್ಟೇ ಮಾಡಬೇಕು, ಚಿಕ್ಕ ಶಾರ್ಟ್ ಆಗ್ಲಿ ದೊಡ್ಡ ಶಾರ್ಟ್ ಆಗ್ಲಿ, ಇಷ್ಟೇ ಪರ್ಟಿಕ್ಯುಲರ್ ಇಷ್ಟೇ ಮಾಡಬೇಕು. ಅಕಸ್ಮಾತ್ ಏನಾದ್ರು ನನಗೆ ಗ್ಯಾಪ್ ಸಿಕ್ತು ಅಂದ್ರೆ ಅದ್ರ ಮಧ್ಯೆ ತನ್ನತನವನ್ನ ತೋರಿಸುವಂಥದ್ದು ಆಗ್ತಾ ಇತ್ತು ಅಷ್ಟೇ. ಅದು ಬಿಟ್ಟರೆ ಮಾಡಕ್ಕಾಗ್ತಿರ್ಲಿಲ್ಲ. ಯಾಕಂದ್ರೆ ಸಖತ್ ಇಕ್ಕಟ್ಟಲ್ಲೇ ಆಕ್ಟ್ ಮಾಡೋದು. ಕರೆಕ್ಟಾಗಿ 8 ಗಂಟೆಗೆ ಶುರು ಆಗೋದು, 6 ಗಂಟೆಗೆ ಪ್ಯಾಕಪ್ ಆಗೋದು. ಸೊ ಸಿನಿಮಾ ಎಲ್ಲರಿಗೂ ನೋಡೋಕೆ ತುಂಬಾ ಈಸಿ ಸರ್. ಒಂದ್ಸರಿ ಸಿನಿಮಾ ಶುರು ಆಗಿ ಎಂಡ್ ಆಯ್ತು ಅಂದ್ರೆ ಪರ್ ಡೇ 2 ಲಕ್ಷ ಅಲ್ಲಿ ಇಡ್ಬೇಕು ಸರ್. 2 lakhs rupees ಸುಮ್ಮನೆ ನಾನು ಹೇಳ್ತಿರೋದು. ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ 2 ಲಕ್ಷ ರೂಪಾಯಿ ಸುಟ್ಟಂಗೆ ಸರ್. ಸುಮ್ಮನೆ ಬರ್ನ್ ಮಾಡ್ದಂಗೆ. ಹೆಂಗ್ ಬರುತ್ತೆ ಸರ್ 2 ಲಕ್ಷ ರೂಪಾಯಿ? ಇದು ಕಲಾವಿದರಿಗೆ ಆಮೇಲೆ ಒಂದು ಒಳ್ಳೆ ಕಲಾವಿದ ಸರ್ ನೋಡಿ. ಆಮೇಲೆ ಆ 2 ಲಕ್ಷಕ್ಕೆ ಸಿಗೋದೆಷ್ಟು ನಿಮಗೆ? 1.5 ನಿಮಿಷ 2 ನಿಮಿಷದ್ದು ಫ್ಯಾಟೇಜ್ ಅಷ್ಟೇ ಸಿಗೋದು ಅದಕ್ಕೆ. ಅಲ್ಲ, ಈ ನೋವು ಒಬ್ಬ ಕಲಾವಿದ ಇರಬೇಕಲ್ಲ ಸರ್. ಇದು ನಾವು ನಾಟಕ ಮಾಡಿದ್ರಿಂದ ಗೊತ್ತು ಸರ್. ನಾವು ಸಿನಿಮಾ ಡೈರೆಕ್ಟರ್ ಸಿನಿಮಾ ಬಂದು ನಮಗೂ ಗೊತ್ತಾಗ್ತಿರಲಿಲ್ಲ ಹಿಂಗೆ ಅಂತ. ನಾವು ಬುಕ್ಗಳು ಓದೋದ್ರಿಂದ, ನಾಟಕಗಳನ್ನ ನೋಡೋದ್ರಿಂದ ಇಲ್ಲ ಕಷ್ಟ ಇದೆ. ತಮ್ಮ ಮೊದಲನೇ ಸಿನಿಮಾ ಅದ್ರ ಬಗ್ಗೆ ಹೇಳೋದ ಸರ್? ಆಕ್ಚುಲಿ ನಂದು ಒಂಚೂರು ಕನ್ಫ್ಯೂಷನ್ಸ್ ಇದೆ ಸರ್ ನನಗೆ. ಏನಂದ್ರೆ ಅದು ಆಕಾಶ ಅಥವಾ ಮಠನ ಅಂತ ಗೊತ್ತಾಗ್ತಾ ಇಲ್ಲ. ಆಕಾಶ್ ಪಿಕ್ಚರ್ ಅಲ್ಲಿ ಮಾಡಿದ್ದೆ ನಾನು, ಪುನೀತ್ ಸರ್ದು. ಫುಲ್ ಎನ್ರೋಲ್ಡ್. ಓಕೆ, ನಾನು ಕನ್ಫ್ಯೂಷನ್ಸ್ ಇದೆ ಅನ್ಕೊಂಡಿದ್ದೆ. ಇಲ್ಲ ಆಕಾಶ್ 2005 or 6 ಅಲ್ಲಿ ಅದು ಬಂದಿದ್ದು. ಅದು ಮಾಡಿದ್ದು ನಾನು ಫಸ್ಟ್, ಅಥವಾ ಮಠ, ಎರಡರಲ್ಲಿ ಒಂದು ಮಾಡಿದ್ದೀನಿ ನಾನು. ಯಾವ್ದು ಫಸ್ಟ್ ಶೂಟ್ ಮಾಡಿದೆ ಅಂತ ಗೊತ್ತಿಲ್ಲ, ಯಾವ್ದು ರಿಲೀಸ್ ಆಯ್ತು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಟ್ ಆಲ್ರೆಡಿ ಮಾಡಿದೀನಿ, ಎರಡು ಮಾಡಿದೀನಿ. ಬಟ್ ಪರವಾಗಿಲ್ಲ. ಒಂದು ಮಠದ ಬಗ್ಗೆ ಹೇಳಿ. ಮಠದ ಸರ್, ಮಠ ಏನಂದ್ರೆ, ಹೌದು ಸರ್, ನಾನು ನಾಣಿ ಅವರೆಲ್ಲ ಈ HN ಕಲಾಕ್ಷೇತ್ರ ಅಂತ ಇದೆ, ಅಲ್ಲಿ ಅಡ್ಡ ಆಗ್ತಾ ಇದ್ವಿ ಯಾವಾಗ. ಸುನೀಲ್ ಕುಮಾರ್ ಸಿಂಗ್ ಏನ್ ಮಾಡಿದ್ರು, ನೋಡು ಗುರುಪ್ರಸಾದ್ ಒಂದು ಸಿನಿಮಾ ಮಾಡ್ತಿದ್ದಾರೆ, ನೀವು ಹೋಗಿ ವಿಚಾರಿಸ್ಕೊಂಡ್ಬನ್ನಿ ಅಂತ. ನಾನು ನಾಣಿ ಹೋದ್ವಿ. ಸೊ ನಾಣಿ ಟ್ರಮೆಂಡಸ್ ಆಕ್ಟರ್ ಸರ್. ತುಂಬಾ ವಿಚಾರಗಳು ಗೊತ್ತಾಗ ವ್ಯಕ್ತಿಗೆ. ಅವ್ರು ಮಾತಾಡಿದ್ದು ಗುರುಪ್ರಸಾದ್ ಅವ್ರಿಗೆ ಇಷ್ಟ ಆಯ್ತು. ಸೊ ನಾಣಿ ಅವ್ರನ್ನ ಉಳಿಸ್ಕೊಂಡ್ರೆ ಇನ್ನೂ ಚಿಕ್ಕ ಹುಡುಗ ಆದ ಚಿಕ್ಕದಾಗ ಕಾಣಿಸ್ತಾ ಇದ್ದೆ. ಇಲ್ಲ ಕಣ ಯಾವ್ದೋ ಕೊಡ್ತೀನಿ ಬೇಡ ಹಿಂಗೆ ಅಂತ ಹೇಳಿ ಗುರುಪ್ರಸಾದ್ ಸುಮ್ಮನೆ ಅಂದ್ರು. ಆಮೇಲೆ ನಾಣಿ ಒಂದು ಸಹ ಫೋನ್ ಮಾಡಿದ್ರು, ಇಲ್ಲ ನಿಂಗೆ ಒಂದು ಕ್ಯಾರೆಕ್ಟರ್ ಇದೆ, ನೀನು ಬಾ ನಿಂಗೆ ಅಂತ ಕರೆದು. ಈ ದೊಡ್ಡಣ್ಣ ಅವ್ರ ಜೊತೆ ಒಂದು ಸೀನ್ ಇದೆ, ಮಂತ್ರಿದು ಒಂದು ಸೀನ್ ಸ್ಟಾರ್ಟಿಂಗ್ ಅಲ್ಲಿ ಬರುತ್ತೆ, ಅದೊಂದು ಮಾಡಿಸಿದ್ರು ನನಗೆ. ಅಂದ್ರೆ ಖುಷಿ ಆಗತ್ತೆ ಸರ್. ನೀವು ನೋಡಕ್ಕೆ ಗುರುಪ್ರಸಾದ್ನ ಹೊರಗಡೆ ಒಂಥರ, ಬಟ್ ಒಳಗಡೆ ಹಣ್ಣೇ ಬೇರೆ, ಆತರ ಕ್ಯಾರೆಕ್ಟರ್. ಒಂದೆರಡು ಮಾತು ಗುರುಪ್ರಸಾದ್ ಬಗ್ಗೆ ಹೇಳೋದು ಸರ್. ತುಂಬಾ ಒಳ್ಳೆ ವ್ಯಕ್ತಿ ಸರ್ ಅವರು. ಈ ಆನೆಗೆ ಏನಂತಾರೆ ಸರ್, ಅಪ್ಪು ಅಂತಾರ. ಈ ಚಿಕ್ಕ ಚಿಕ್ಕ ಆನೆಗಳಿಗೆ ಏನಂತಾರೆ ಸರ್ ಕಾರ್ಟೂನ್ ಅಲ್ಲಿ?
ಅದೊಂದು ಸಿನಿಮಾ ಮಾಡಿದೀನಿ ಕೊಡೋ ಹಿಂಗೆ ನೀನ್ ಇಟ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ರೆ ಮಾಡೋಣ ಯಾವ ಬೇಕಾದ್ರೂ ಮಾಡ್ತೀನಿ ಅವ್ರಿಗೆ ನಾನು ಥಿಯೇಟರ್ನು ಅಂತ ಗೊತ್ತಿತ್ತಲ್ಲ. ಆಮೇಲೆ ಎದ್ದೇಳು ಮಂಜುನಾಥ ನಾನು ಯಾವ್ದೋ ಡಬ್ಬಿಂಗ್ ಹೋಗಿದ್ದೆ, ಕರ್ಕೊಂಡಾಗ ಅರ್ಧ ಪಿಕ್ಚರ್ ತೋರಿಸಿದ್ರು ನನಗೆ. ನಾನು ವಿತೌಟ್ ಮ್ಯೂಸಿಕ್ ಉಳ್ಳಾಡ್ಕೊಂಡು ತಲೆನೋಗ್ಬಿಟ್ಟಿದ್ದೆ ನನಗೆ. ಹೆಂಗಿದು ಮ್ಯೂಸಿಕ್ ಇಲ್ಲ ಇಷ್ಟೊತ್ತ ಮ್ಯೂಸಿಕ್ ಮಾಡೋದು ಏನಾಗ್ಬೋದು ಅಂತ. ತುಂಬಾ ಈ ರೀತಿ ಆಗುತ್ತೆ ಅಂತ ಅನ್ಕೊಂಡಿದ್ದೀರಾ? ಎಲ್ಲೋ ಒಂದು ಕಡೆ ತುಂಬಾ ದುರಂತವಾಗಿ ಇದ್ದಾಯ್ತು ಅವರ ಒಂದು ಲೈಫು. ಒಳ್ಳೆ ಬ್ಯೂಟಿಫುಲ್ ಮನುಷ್ಯ, ಬ್ಯೂಟಿಫುಲ್ ಡೈರೆಕ್ಟರ್, ಒಳ್ಳೆ ಹಿಟ್ ಕೊಟ್ಟಂತಹ ಮನುಷ್ಯ. ಯಾರಿಗೆ ಗೊತ್ತು ಸರ್, ನಾನು ದಂಡಿಸಿದ ದೇಹನ ನೇಣಾಕೋತಾರೆ ಯಾರು ಗೊತ್ತಾಗುತ್ತೆ? ಜೀವ ನಮ್ದಲ್ಲ, ದೇಹ ನಮ್ದಲ್ಲ, ನಾವೇ ಯಾಕೆ ಸರ್ ವಿಚಾರ ಕೊಡ್ಬೇಕು? ಅದಕ್ಕೆ ಫೇಸ್ ಮಾಡ್ಬೇಕು ಸರ್. ವಿ ಹ್ಯಾವ್ ಟು ಫೇಸ್ ಇಟ್. ಸೊ ಹಾಗಾಗಿ ಆಕಾಶ ಅಥವಾ ಮಠನೋ ಗೊತ್ತಿಲ್ಲ, ಮಠ ಅದು ನನ್ನ ಫಸ್ಟ್ ಸಿನಿಮಾ. ಆಮೇಲೆ ಸಿನಿಮಾ ಮಾಡಿದ್ಮೇಲೆ ಬಿರುಗಾಳಿ ಮಾಡಿದೆ, ದಿಮಾಕು ಮಾಡಿದೆ, ಆತರ ಸುಮಾರು ಸಿನಿಮಾಗಳು ಮಾಡಿದ್ಮೇಲೆ ಮಾಡಿದಂತಹ ರಾಜಾವಲಿ ಅದೇ ಹೇಳ್ತೀನಿ. ಅದೆಲ್ಲ ಆದ್ಮೇಲೆ ಕಿಚ್ಚ ಹುಚ್ಚ ಮಾಡಿದ್ದು, ಅದು ಎದ್ದು ಕಾಣಿಸುತ್ತೆ ಅಷ್ಟೇ, ಏನಿಲ್ಲ. ಅದಕ್ಕಿಂತ ಮುಂಚೆ ಮಾಡಿದ ಸಿನಿಮಾಗಳು. ಈ ರಾಜಾವಲಿ ಏನಾಯ್ತು ಅಂದ್ರೆ, ನಾನು ಯಶ್ ಅವರೆಲ್ಲ ಥಿಯೇಟ್ರಿಂದ ಫ್ರೆಂಡ್ಸ್ ಅಲ್ವಾ. ಈ ನಂದು ಲಾಸ್ಟ್ ಸೀರಿಯಲ್ ಅದು ETV ಇತ್ತು ಅವಾಗ, ಅದು ಮಾಡ್ತಾ ಇದ್ದೆ. ಇಲ್ಲ ಇನ್ನು ಸಿನಿಮಾಗಳು ಮಾಡ್ಬೇಕು ಅಂತ ಯೋಚನೆ ಮಾಡಿದಾಗ ಯಶ್ ಅವರೇ ಫೋನ್ ಮಾಡಿ, ನೀನ್ ಮಾಡು ಈ ರಾಜಾವಲಿ ಸಿನಿಮಾ, ವರ್ಕೌಟ್ ಆಗತ್ತಿದ್ರು. ಏನಪ್ಪ ಮಾಡೋದೇ, ನೀನ್ ಮಾಡ ಏನಾಗಲ್ಲ ಅಂದ್ರು. ಆಯ್ತು ಹೋಗಿ ನುಗ್ಗಣ ಅಂದ್ಬಿಟ್ಟು ನಾವು ಬ್ಲಾಂಕ್ ಆಗೋದೆ ಸರ್. ಅದಕ್ಕೂ ನಾಟ್ ಪ್ರಿಪೇರ್ಡ್. ನೋಡೋಣ, ಪ್ರಿಪೇರ್ ಆಗ್ಬಿಟ್ರೆ ಏನಾಗುತ್ತೆ ಗೊತ್ತಾ ಸರ್, ಒಂದು ಮೈಂಡ್ ಸೆಟ್ ಅಲ್ಲಿ ಹಂಗೆ ಇರ್ತೀವಿ ನಾವು. ಬ್ಲಾಂಕ್ ಆಗೋದ್ರೆ ಏನ್ ಬೇಕಾದ್ರೆ ಮಾಡ್ಬೋದು ಸರ್ ನನ್ನ ಪ್ರಕಾರ. ಸೊ ಅಲ್ಲೋದಾಗ ಅಲ್ಲಿ ಅವರೇ ಇಷ್ಟು ಗಡ್ಡ ಬಿಟ್ಬಿಟ್ಟಿದ್ದೆ, ಕೂದಲು ಬಿಟ್ಬಿಟ್ಟಿದ್ದೆ, ಡೈರೆಕ್ಟರ್ ಹೇಳಿದ್ರು ಅಂತ. ಸೊ ಯಶು ನೋಡಿ ಕ್ಯಾರವನ್ನಲ್ಲಿ ಬೆಂಗಳೂರಿಂದ ಇಬ್ಬರನ್ನ ಕರೆಸಿ ನನ್ನ ಗಡ್ಡ ಎಲ್ಲ ಹಂಗ ಮಾಡಿಸಿ, ಕಟಿಂಗ್ ಎಲ್ಲ ಮಾಡಿಸಿ ನೀಟಾಗಿ ಕರ್ಕೊಂಡು ನಿಲ್ಲಿಸಿ, ಮಾಡಿ ಇವಾಗ ನೀನು ಅಂತ ಮಾಡಿಸಿದ. ಆಕ್ಚುಲಿ ಸಪೋರ್ಟೆಡ್. ಆಮೇಲೆ ಅವ್ರು ಹೇಳಿದ್ರು, ನೋಡಿ ಗ್ಯಾಪಲ್ಲಿ ತುಂಬಾ ಕೂದಲು ಬಂದ್ಬಿಡುತ್ತೆ, ಕ್ಲೀನ್ ಮಾಡ್ಕೋಬೇಕು ಅಂತ. ಕೊಳ್ಳೇಗಾಲದಲ್ಲಿ ಶೂಟಿಂಗ್. ನಾನೊಂದು ಶಾಪ್ಗೆ ಹೋದೆ, ಸಲೂನ್ಗೆ ಹೋದೆ. ಅಲ್ಲೋಗಿ ಏನು ನಾನು ಹ್ಯಾಟ್ ತೆಗೆದ್ಬಿಟ್ಟು ಸಾರಿ ಕ್ಲೀನ್ ಮಾಡಬೇಕು. ಕಾಯಿಲೆ ಮನುಷ್ಯರಿಗೆಲ್ಲ ಕೆರಿಯಲ್ಲ, ಹೋಗ ಆಚೆ ಕಡೆಗೆ. ಈ ಸ್ಕಿನ್ಗೆ ಈ ಇದು ಕಾಯಿಲೆ ಮನುಷ್ಯ. ಬೆಳ್ಳಿಗಿರೋದ್ ಬಿಟ್ರೆ ನಿಂಗೆ ಹೀರೋ, ಕಪ್ಪಿಗಿರೋದ್ ಬಿಟ್ರೆ ಕಾಯಿಲೆ ಮನುಷ್ಯ. ಅಲ್ಲಪ್ಪ ಇದು ಹೋಗಮ್ಮ ಕಲ್ಸೇ ಬಿಟ್ಟ ಸರ್. ನನಗೆ ಏನ್ ರಿಯಾಕ್ಟ್ ಮಾಡ್ಬೇಕು, ನಾನು ಅದೇ ಚಪ್ಪ ಡ್ರೆಸ್ ಅಲ್ಲೇ ಇದ್ದೆ. ಸರಿ ಹೋಟ್ಲು ಮ್ಯಾನೇಜರ್ಗಳಿಗೆ ಸರಿ ಅವನ ಕರ್ಸಿ ಸರ್ ಅಂತ ಅವ್ನು ಬಂದು ಅವ್ನು ನೋಡಿ ಗುರ್ತಿರ್ತಾಳ. ಯಪ್ಪ ಏನು ಮಾಡ್ಬೇಡ, ಸೆಂಟ್ರಲ್ಲಿ ಕೂದಲು ಬರುತ್ತೆ ತೆಗಿಯಪ್ಪ ಸಾರ್. ಅವನು 8 ಗಂಟೆಗೆ ಇಟ್ಕೊಂಡು 1 ಗಂಟೆವರೆಗೂ ತೆಗ್ದವನು. ಗೊತ್ತು ಏನ್ ತೆಗಿತಾ ಇದ್ದಾನೆ ಸಾರ್, ತುಂಬಾ ಹಂಗೆಲ್ಲ ಮಾಡ್ಬೇಡ, 5 ನಿಮಿಷ ಕರೆದಿಟ್ಬಿಡು ಅಂತ. ನೋಡಿ, ಸಿನಿಮಾದಲ್ಲಿ ನಡ್ಸೋದಲ್ಲೇ ನೀವು ಎಲ್ಲೆಲ್ಲಿ ಇರ್ತೀರಿ ಅಲ್ಲೂ ನಿಮ್ಮ ಒಂದು ಹಾಸ್ಯ ಪ್ರಜ್ಞೆ ಆಗಿ ಅಥವಾ ನೀವು ಅವನ ಸಂತೋಷ ಏನ್ ಇನ್ಸ್ಪಿರೇಷನ್ ಸರ್? ಪ್ರಕೃತಿ ಸರ್ ಇನ್ಸ್ಪಿರೇಷನ್ ಅಷ್ಟೇ, ಇನ್ನೇನಿಲ್ಲ. ನಮ್ಗೆ ಹೆಂಗ್ ಸಿಗುತ್ತೆ ಅನ್ನೋ ಗೊತ್ತಿಲ್ಲ, ಪ್ರಕೃತಿ ಇನ್ಸ್ಪಿರೇಷನ್. ಸರ್ ನೀವೆಲ್ಲ ಯೋಚನೆ ಮಾಡ್ತೀರಿ, ನಾನು ರಾಜಾವಲಿ ಸಾಯೋ ಸೀನ್ ನೋಡಿದಿರಲ್ವಾ? ನೂಗ್ತಾರೆ, ಈಚೆ ಹೋಗ್ತೀನಿ, ಕಂಬು ಕೊಡ್ಕೊಂತೀನಿ, ಕೆಳಗೆ ಬೀಳ್ತೀನಿ, ಬಸ್ ಬರ್ತಿರತ್ತೆ, ಉಳ್ಕೊಂಡೋಗಿ ಕ್ಯಾಮ್ರಾಗೆ ಪಾಸ್ ಆಗಿ ತಿರ್ಗಾ ಕೆಳಗಡೆಯಿಂದ ಹಿಂಗೆ ಬರ್ತೀನಿ. ಇದಲ್ವಾ ಸೀನು? ಇದು ಮಧ್ಯಾಹ್ನ ಒಂದು 2:30-3 ಗಂಟೆಗೆ ಶುರು ಮಾಡೋದು ಸರ್. 5:30 ಮುಗಿಸ್ಬಿಟ್ರು, ಅಂದ್ರೆ 2:15 ಗಂಟೆ. ಅಂದ್ರೆ ಆರ್ನಮೆಂಟ್ಸ್ ಎಲ್ಲ ಹಾಕೊಂಡು ರೆಡಿ ಆಗ್ತಾ ಇದಾರೆ. ಯಾರು ರವಿವರ್ಮ ಅವರು, ಚೆನ್ನೈ ಅವರೆಲ್ಲ. ನಾನು ಯಾರಿಗೆ ಸಾರ್ ಅದು ಅಂದೆ, ನಿನಗೆ ನನಗೆ ಏನಕ್ಕೆ ಅಂದೆ. ನಂಗೆ ಸಾಯೋ ಸೀನಿ ಅಂತಾನೆ ಗೊತ್ತಿಲ್ಲ ನಂಗೆ ಅವತ್ತು. ನಾನು ಆಯ್ತು ಓಕೆ ಅಂದ್ಬಿಟ್ಟು ಅದು ಆರ್ನಮೆಂಟ್ಸ್ ಎಲ್ಲ ಹಾಕಿದ್ರು. ಎಳಿಬೇಕಲ್ಲ, ಹೌದು, ಒಬ್ರ ಕೈಲಿ ಆಗಲ್ಲ ನಮ್ಮನ್ನ ಎತ್ತಕ್ಕೆ, ಒಂದು 15 ಜನ ಬೇಕು. ಹಿಂಗ್ ಎಳೆದ್ರು ಸರ್. ಈ ಫೋರ್ಸ್ಗೆ ಹಿಂಗ್ ಎಳಿತೀವಲ್ಲ, ಈ ಫೋರ್ಸ್ಗೆ ರವಿವರ್ಮ ಸರ್ ಬೆನ್ನೊಂದು ಹಾಕಿದ್ದಾರೆ ಹಗ್ಗ, ಅದನ್ನ ಎಳಿತಾರೆ. ಏನಕ್ಕೆ ಎಳಿತಾ ಇದಾರೆ, ಅದು ಹೋಗಿ ಹಿಂಗ್ ಹೊಡಿಬೇಕು. ಹಿಂಗೆ ಒಂದು 5-6 ಸತಿ ಆಯ್ತು ಸರ್. ಓಕೆ ಡನ್ ಫೈನ್. ನೆಕ್ಸ್ಟ್ ಬಸ್ ಬರ್ತಿರತ್ತೆ, ಹಿಂಗೆ ನಾನು ಹಿಂಗೆ ಉಳ್ಕೊಂಡೋಗಿ ಪಾಸ್ ಆಗ್ಬೇಕು. ಹಿಂಗೆ ಅದು 1.5 ಕೋಟಿ ಕ್ಯಾಮ್ರಾ ಸರ್. ಬಸ್ ಸ್ಪೀಡಲ್ಲಿದೆ, ನಾನು ತಿರುಗಬೇಕು.
ನಾನು ಆಕ್ಟಿವ್ ಮಾಡಬೇಕು, ಆ ಕ್ಯಾಮ್ರಾ ಪಾಸು ಆಗಬೇಕು, ಬಿಟ್ಟರೆ ಕ್ಯಾಮ್ರಾ ಹೊಡೆದೋಗುತ್ತೆ. ಅದೊಂದು 7-8 ಸತಿ ಆಯ್ತು ಸರ್. ಆಮೇಲೆ ಟೈರ್ ಹಿಂಗೆ ಹೋಗುತ್ತೆ, ಹಿಂಗೆ ಹೋದ್ರೆ ಉಳ್ಕೊಂಡ್ಬಂದು ಕ್ಯಾಮ್ರಾ ಮುಂದೆ ಬಿಡ್ತೀನಿ, ಬ್ಲಡ್ ಬರುತ್ತೆ ಅಂತಿದ್ದು. ಇದೆಲ್ಲ ಸರ್ ಒಂದು 2.5 ಗಂಟೆ ಸರ್. ಸರಿ, ಓಕೆ, ಎಲ್ಲ ಆಯಿತು, ಎಲ್ಲ ಸೀನ್ ಎಲ್ಲ ಆಯಿತು. ರೂಮ್ಗೆ ಹೋದೆ ಸರ್. ರೂಮ್ಗೆ ಹೋಗಿ ಸ್ನಾನ ಮಾಡೋಕ್ಕೂ ಆಗಲಿಲ್ಲ, ಅಂದರೆ ಬಿದ್ದು ಒದ್ದಾಡಿದ್ದಕ್ಕೆ ಸುಮ್ಮನೆ ಮುಖ ತೊಳ್ಕೊಂಡು ಸರ್ ಹಿಂಗೆ ಮಲಗ್ದವನು ಸರ್. ಹಿಂಗೆ 8 ಗಂಟೆಗೆ ಎದ್ದೆ ಸರ್. ಹಿಂಗೆ ಕಣ್ಬಿಟ್ಟೆ. ಹಿಂಗೆ ನನ್ನ ಪಕ್ಕದಲ್ಲಿ ಒಬ್ಬ ಇದ್ದ, ನನ್ನ ರೂಮ್ಮೇಟ್, ಅವ್ನು ಹೊಟ್ಟೋದ. ಅವ್ನಿಗೆ ಹೇಳಬೇಕು, ಚೂರು ಲೇಟಾಗಿ ಬರ್ತೀನಿ ಅಂತ ಹೇಳು ಒಂಚೂರು ಸಾರಿಗೆ. ಸರಿ, ಒಂದು 9:30 ಆಯ್ತು ಸರ್. ಯಾರು ಕರೀಲಿಲ್ಲ, ಯಾರು ಫೋನು ಮಾಡಲಿಲ್ಲ. ಮೋಸ್ಟ್ಲಿ ಇಲ್ವೇನೋ ಅಂದ್ಬಿಟ್ಟು ಹಂಗೇ ಇದೀನಿ ಸರ್. ಟಿಫನ್ ಬಂದು ಸರ್ ರೂಮ್ಗೆ. ಟಿಫನ್ ಇಟ್ರು. ಅಣ್ಣ ಟಿಫನ್ ಅಣ್ಣ. ಥ್ಯಾಂಕ್ ಯು ಅಂದೆ ಸರ್. ಅವ್ನು ಹೋದ ಸರ್. 1:30 ತಿರ್ಗಾ ಬಂದ ಸರ್. ಅಣ್ಣ ಊಟ ಯಾಕೆ ಟಿಫನ್ ತಿಂದಿಲ್ಲ ಅಂತ. ತಿನ್ನಕ್ಕಾಗಿಲ್ಲ ಸರ್. ಮುಖ ಬಿಟ್ಟು ಬೇರೆ ಏನು ವರ್ಕೆ ಆಗ್ತಿಲ್ಲ ಬಾಡಿಲಿ. ಅಷ್ಟು ಸ್ಟಿಫ್ ಆಗ್ಬಿಟ್ಟಿದೆ ನಂಗೆ. ನಾನು ಯಾವತ್ತೂ ಮಾಡಿದ್ದಿಲ್ವಲ್ಲ ಹಂಗೆ. 2:30 ಗಂಟೆಗೆ 24 ಅವರ್ಸ್ ಮಲಗಿದ್ದೀನಿ ಸರ್. ನಾನು ಎದ್ದಿದ್ದೆ ನೈಟ್ 8 ಗಂಟೆಲಿ ಸರ್. ಸರ್ ಯಾಕೆ 8 ಗಂಟೆಲಿ ಎದ್ದೆ ಅಂದ್ರೆ, ರೂಮೇಟ್ ಬಂದ ಅವಾಗ, ಎತ್ತೋರು ಯಾರು ಇಲ್ಲ. ಅವಾಗ ಎದ್ದು ಬಾತ್ರೂಮ್ ಹೋಗಿ ನಿಂತ್ಕೊಂಡು ಮುಖ ತಗೊಂಡಮ್ಮ. ಆಮೇಲೆ ಯಾರಿಗೋ ಫೋನ್ ಮಾಡೋದಕ್ಕೆಲ್ಲ ಬಿಸಿನೀರು ಹಾಕೊಂಡ್ರೆ ಇನ್ನೂ ಸ್ಟ್ರೈಟ್ ಆಗೋಯ್ತು ಕೈ. ನೋಡಿ, ಒಂದು ಕ್ಯಾಮ್ರಾ ಹಿಂದೆ ಎಷ್ಟು ಶ್ರಮ ಇದೆ. ಹೌದು, ಈ ಶ್ರಮವನ್ನ ನಾವು ಎಂಜಾಯ್ ಮಾಡ್ತೀವಿ, ಅದ್ರ ಜೊತೆಲಿ ಟ್ರಾವೆಲ್ ಮಾಡ್ತೀವಿ. ಬಟ್ ನೋಡಿ, ಅದನ್ನೆಲ್ಲ ನೋಡ್ತಾರೆ, ಎಲ್ಲ ಖುಷಿ ಪಡ್ತಾರೆ. ಅಂದ್ರೆ ಇದು ಯಾಕೆ ಹೇಳಿದೆ ಅಂದ್ರೆ, ಅದು ತುಂಬಾ ಈಸಿ ಅಂತ ಅನ್ಸುತ್ತೆ. ಏನಪ್ಪ ಹಿಂಗೊಂದು ಸತ್ತೋದ್ರು ಹೋಯ್ತು, ಈಸಿ. ಬಟ್ ಅದ್ರ ಹಿಂದೆ ಇರುವಂತಹ ಶ್ರಮ ನೆನ್ನೆನೂ ಕನ್ಸಿದೆ, ನಾಡಿದ್ದು ಕನ್ಸಿಟ್ಕೊಂಡೆ ಮಾಡಿದ್ರು. ಅವ್ರು ಬೆಳೆಯೋದಕ್ಕೆ ಮೂಲತಃ ಏನ್ ಕಾರಣ ಇದೆ ಸರ್? ಅವ್ರಿಗೆ ಎನರ್ಜಿ ತುಂಬಾ ಇತ್ತು, ಏನಾದ್ರು ಮಾಡ್ಬೇಕು ಅನ್ನೋ ಹಂಬಲ್ ಇತ್ತು. ನಮ್ ತರ ಫಿಕ್ಸ್ ಆಗಿರ್ಲಿಲ್ಲ. ಅವರು ಫುಲ್ ಬ್ರಾಡ್ ಮೈಂಡೆಡ್ ಆಗಿದ್ರು, ಯೋಚನೆ ಮಾಡ್ತಿದ್ರು ಏನ್ ಮಾಡೋದು ಅಂತ. ಅವ್ರ ಡ್ಯಾನ್ಸ್ ಗೊತ್ತಿತ್ತು, ಫೈಟ್ ಗೊತ್ತಿತ್ತು, ಆಕ್ಟಿಂಗ್ ಗೊತ್ತಿತ್ತು. ಎಲ್ಲಾನು ಒಂದ್ ಕಡೆ ಹಾಕಿ ಅಕ್ಯುಮುಲೇಟ್ ಮಾಡಿ ಬಿಟ್ರು ಹೀರೋ ಆದ್ರು ಸರ್. ನಾವೆಲ್ಲ ಒಂದೊಂದ್ ಕಡೆ ಇಟ್ಕೊಂಡಿದ್ವಿ, ನಾವು ಹಂಗೆ ಮೇಂಟೈನ್ ಮಾಡ್ತೇವೆ ಸರ್. ಹೀರೋ ಆಗೋಕ್ಕೆ ಬಾಡಿ ಅಲ್ಲ, ಆತ್ಮನು ಶುದ್ಧವಾಗಿರ್ಬೇಕು. ಒಂದಿನ ಹೀರೋ ಆಗ್ಬೇಕು ಅಂತ. ಮತ್ತೆ ಪಾತ್ರಕ್ಕೆ ಸರ್ ಹೀರೋ. ಸರ್ ಹೀರೋ ಅಲ್ಲ ಸರ್, ಪಾತ್ರ. ನಾವೆಲ್ಲ ಮಾಡಿದ್ರೆ ಹೀರೋ ಆಗಕ್ಕಾಗಲ್ಲ, ಪಾತ್ರ. ನಾನು ಆ ಪಾತ್ರ ತರ ಕಾಣಿಸ್ಬೋದು, ಹೀರೋ ಆಗಕ್ಕಾಗಲ್ಲ ಸರ್. ಈಗ ಸಂಭಾವನೆ ವಿಚಾರಕ್ಕೆ ಬಂದ್ರೆ, ಎಲ್ಲಾ ಹೀರೋಗಳಿಗೆ ಕೊಡುವಂತಹ ಸಂಭಾವನೆ ಬೇರೆ ಇದ್ರೆ, ಕಾಮಿಡಿ ಆಕ್ಟರ್ಸ್ ಗಳಿಗೆ ಕಮ್ಮಿ ಕೊಡ್ತಾರೆ ಸರ್. ಕಮ್ಮಿ ಕೊಡ್ತಾರೆ, ಜಾಸ್ತಿ ಕೊಡ್ತಾರೆ ಅನ್ನೋದು ಅದು ನನಗೆ ಗೊತ್ತಿಲ್ಲ ಸರ್. ಮಾರ್ಕೆಟ್ ಅಲ್ಲಿ ಏನಿರುತ್ತೆ ಅದೇ ಇರುತ್ತೆ ಸರ್ ಯಾವಾಗಲೂ. ಅಂದ್ರೆ ಈಗ ಸಿಂಪಲ್ ಆಗಿ ಹೇಳ್ತೀನಿ ಸರ್, 10 ಚಾನಲ್ ಇದೆ ಸರ್. 10 ಚಾನಲ್ಗೆ ಬೇರೆ ಬೇರೆ ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಒಬ್ರಿಗೆ 10, ಒಬ್ರಿಗೆ 12, ಒಬ್ರಿಗೆ 14. ಯಾಕೆಂತ ನಾವು ಕೇಳಕ್ಕಾಗಲ್ಲ, ಅವ್ರು ಹೇಳಕ್ಕಾಗಲ್ಲ. ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಇಷ್ಟೇ ಅಂತೀರ. ಓಕೆ, ಸೊ ಈ ನಿಮ್ಮ ಮುಂದಿನ ಒಂದು ಯಾವ್ದು ಇವಾಗ ತೂತು ಮಡಿಕೆ ಬರ್ತಿದೆಯಲ್ಲ, ರಿಲೀಸ್ ಆಗಿದೆ. ಸೊ ಅದು ತಾವು ಅಭಿನಯಿಸಿದಂತ ಒಂದು ವಿಭಿನ್ನವಾದ, ಅದು ನಿಜವಾದ ಚಂದ್ರಕೀರ್ತಿ ಅಂತ ಒಳ್ಳೆ ಡೈರೆಕ್ಟರ್. ಅವ್ನಿಗೆ ಇನ್ನೊಂದು ಮಾಡ್ತಿದ್ದಾನೆ ಹೊಸದು, ನಾನು ಅವನೇ ಮಾಡ್ತಾ ಇದೀವಿ ಇನ್ನೊಂದು ಹೊಸದು. ಸರ್ ಒಳ್ಳೆ ಕೆಲಸಗಾರ. ಬಟ್ ಏನಂದ್ರೆ ಅಂತವ್ರು ಒಳ್ಳೆ ಪ್ರೊಡ್ಯೂಸರ್ ಸಿಗಲ್ಲ. ಒಳ್ಳೆ ಕೆಲಸಗಾರ ಮಾಡ್ಬೇಕು ಅನ್ನೋ ಸರ್. ಇಲ್ಲಿ ಹೆಂಗೆ ಅಂದ್ರೆ, ಅಲ್ಲಿದ್ದವನ್ಗೆ ಕಡಲೆ ಇಲ್ಲ, ಕಡಲೆ ಇದ್ದವನ್ಗೆ ಅಲ್ಲಿಲ್ಲ. ಎಷ್ಟೋ ಜನ ಹೀರೋಸ್ ಸೆಲ್ಫ್ ಫಂಡೆಡ್ ಹೀರೋಸ್ ಆಗ್ತಾ ಇದ್ದಾರೆ. ಅದ್ರ ಬಗ್ಗೆ ಏನ್ ಹೇಳಿ ಸರ್? ಯಾರು ಆಗ್ಲಿಲ್ಲ ಅಂದ್ರೆ ನಾವೇ ಆಗೋದಷ್ಟೇ. ಅಲ್ಲ, ಸೆಲ್ಫ್ ಫಂಡ್, ನಾವೇ ಪ್ರೊಡಕ್ಷನ್, ನಮ್ದೇ. ಯಾರು ಬರಲಿಲ್ಲ. ಇಂತಹ ಒಂದು ಹ್ಯಾಬಿಟ್ ಇಂದ ಎಲ್ಲೋ ವೀಕ್ಷಕರು ಕಮ್ಮಿ ಆಗುತ್ತೆ ಅಂತಲ್ವಾ? ಇಲ್ಲ, ಅವ್ರು ಸಿನಿಮಾ ತಾನೇ ಮಾಡ್ತಿರೋದು, ಸಿನಿಮಾ ಮಾಡ್ತಾರೆ ಅಷ್ಟೇ. ಬಟ್ ನೋಡುವಂತವ್ರು ಅಯ್ಯೋ ಏನಪ್ಪ ಯಾರ್ಯಾರು ಮಾಡ್ತಾರೆ. ಇಲ್ಲ ಹಂಗಲ್ಲ ಸರ್. ಸೆಲೆಕ್ಟ್ ಮಾಡ್ಕೊಂಡು ಪರ್ಟಿಕ್ಯುಲರ್ ಪಿಕ್ಚರ್ ನೋಡೋಣ ಅನ್ನೋ ಒಂದು ಮನಸ್ಥಿತಿಗಳು ಇವತ್ತು ಡಿಜಿಟಲ್ ಮಾಧ್ಯಮ. ಕರೆಕ್ಟ್. ಈಗ ಅಣ್ಣವ್ರದೊಂದು ಡೈಲಾಗ್ ಇದೆ, ತಾಳಕ್ಕೆ ತಕ್ಕಂತೆ ಕುಣಿಯಬೇಕು, ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು. ಏನ್ ಇವಾಗ ಬದಲಾವಣೆ ಏನ್ ಆಗ್ಬೇಕಿಲ್ಲ ಸರ್. ಈಗ ಎಲ್ರು ನೋಡಿ, ಅವ್ರವ್ರ ಪ್ರೊಡಕ್ಷನ್ ಯಾಕೆ ಮಾಡ್ತಾರೆ ಅಂದ್ರೆ, ಈಗ ಅವ್ರಿಗೇನೋ ಮಾಡ್ಬೇಕು ಅಂತ ಅನ್ಸಿರತ್ತೆ ಅಂತ ಇಟ್ಕೊಳ್ಳಿ. ಈಗ ನಿಮ್ಮನ್ನ ಅಪ್ರೋಚ್ ಮಾಡಿದಾಗ ಹಿಡಿತೀರ ನೀವು. ಸೊ ನಾನೇ ಮಾಡಿದಾಗ ಹಿಡ್ತಾ ಇರಲ್ಲ, ಚೆನ್ನಾಗಿ ಮಾಡಕ್ಕೆ ಪ್ರಯತ್ನ ಪಡ್ಬೋದು. ಆತರ ಪ್ರೂವ್ನು ಮಾಡಿದಾರ ಅವ್ರು. ಖಂಡಿತ. ಮುಂಚೆ ಇದ್ದಂಗೆ ಇವಾಗಿಲ್ಲ ಸರ್. ಇವಾಗಿದ್ದಂಗಿನ 10 ವರ್ಷಕ್ಕೆ ಇರೋದೇ ಇಲ್ಲ. ಇವಾಗ ನೋಡಿ, ನಾನು ರೋಡಲ್ಲಿ ಹೋದ್ರೆ 100 ಜನ ಸಿಗ್ತಾರೆ ಆರ್ಟಿಸ್ಟ್ಗಳು. ಮುಂಚೆ ಒಂದು 10 ಜನ, 1, 2, 3, 4 ಅಷ್ಟೇ. ಈಗ ಇಲ್ಲ. ಮೇನ್ ಸೆಲೆಬ್ರಿಟೀಸ್.
ಈಗ ಏನ್ ಮಾಡಕ್ಕಾಗಲ್ಲ ಸರ್, ಸ್ವಂತ ಯೂಟ್ಯೂಬ್ ಮಾಡ್ತಾರೆ. ಅಲ್ಲ ಇವತ್ತು ಬರೀ ಒಂದ್ ಡೈಲಾಗ್ ಹೊಡೆದೆ ಅವ್ರು ಹೀರೋ, ಡೈಲಾಗ್ ಹೊಡೆದೆ ಅವರು ಸ್ವಂತ ಯೂಟ್ಯೂಬ್ ಮಾಡ್ತಾರೆ ಅಂದ್ರೆ ಏನೋ ಕಾಣಿಸ್ಕೋಬೇಕೇನೋ ಮಾಡ್ಬೇಕು ಅಂತಿರೋದು. ಸೊ ಹಂಗೆ ಇವ್ರು ಕೂಡ ಏನೋ ಮಾಡ್ಬೇಕು ಅಂತಿರೋದು, ಅದಕ್ಕೆ ಹಿಡ್ತಾ ಬಿಡಿಸ್ಕೊಂಡ್ಬಂದು ಮಾಡ್ಬೇಕು ಅಂತಿರುತ್ತೆ, ಮಾಡ್ತಾರೆ. ಬಟ್ ಇಲ್ಲ, ನನ್ನ ಪ್ರಶ್ನೆ ಮೂಲ ಉದ್ದೇಶ ಗೊತ್ತಾಯ್ತು. ಅಂದ್ರೆ ಈ ರೀತಿ ಆಗ್ತಾ ಇದ್ದಾಗ ಈಗ ಆಲ್ರೆಡಿ ಒಂದು ಗಲಭೆ ಸ್ಟಾರ್ಟ್ ಆಗಿದೆ, ಅಥವಾ ಯಾಕಪ್ಪ ಪಿಕ್ಚರ್ಗಳಿಗೆ ಬರ್ತಿಲ್ಲ, ಯಾಕೆ ವೀಕ್ಷಕರು ಕಡಿಮೆ ಆಗ್ತಾ ಇದ್ದಾರೆ, ಇದಕ್ಕೆ ಯಾರೋ ಒಂದು ಸೊಲ್ಯೂಷನ್ ತರಬೇಕು ಅಂತ ನನ್ಗೆ ಅನಿಸುತ್ತೆ. ಎಲ್ಲರೂ ಒಂದೇ ಮನಸ್ಥಿತಿಲಿ ಯೋಚನೆ ಮಾಡೋದು ತರಬಹುದು ಸರ್, ಅಷ್ಟೇ. ಅದು ನಮ್ದು ಸಿನಿಮಾ ಒಂದು ಉದ್ಯಮ ಅಲ್ವಾ ಸರ್. ಹೌದು, ನಾವು ಎಲ್ಲ ಒಂದೇ ಕಡೆ ಇದ್ದು ಒಂದೇ ಕಡೆ ಯೋಚನೆ ಮಾಡಿದ್ರೆ ಅಲ್ಲ, ಈ ಸಲ ಸರ್ಕಾರದ ಬಜೆಟ್ ಅಲ್ಲೂ ಅದೇ ಹೇಳಿದೆ, ಸಿನಿಮಾ ಒಂದು ಉದ್ಯಮವಾಗಿ ಪರಿಗಣನೆ ಮಾಡಿ ಅವರು ಒಂದು 4-5 ಒಳ್ಳೆ ಬಜೆಟ್ ಅಲ್ಲಿ ಅನುದಾನಗಳನ್ನು ಕೊಟ್ಟಿದ್ದಾರೆ. ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡೆ ನಾನು ಅದನ್ನೇ ಅನ್ಕೊಂಡಿದ್ದೇನೆ. ಎಷ್ಟೋ ಜನಕ್ಕೆ ಪಾಪ ಸರ್ ಹಿರಿಯ ಕಲಾವಿದ್ರೆ ಕೆಲಸ ಇಲ್ಲ ಇವತ್ತು, ಹಿರಿಯ ಕ್ಯಾಮ್ರಾಮನ್ಗಳಿಗಿಲ್ಲ, ಅವ್ರಿಗೆಲ್ಲ ಕೊಡ್ಬೇಕು ಸರ್, ಕೆಲಸ ಕೊಡ್ಬೇಕು, ಏನೋ ಮಾಡ್ಬೇಕು ಸರ್. ಏನೋ ಮಾಡ್ಬೇಕು ಅಂದ್ರೆ ಯಾರೋ ಒಬ್ರು ಇರ್ಬೇಕು, ಒಬ್ರು ಇಲ್ಲ. ಅವ್ ಯಾರೋ ಒಬ್ರು ಬಂದ್ರೆ ಆಗತ್ತೆ. ಆ ಒಬ್ರು ಯಾರು ಅಂತ ನಮಗೂ ಗೊತ್ತಿಲ್ಲ. ನಿಮ್ಮ ಮನಸ್ಸಲ್ಲಿ ಇದಾರ? ಅಲ್ಲ, ಇಂಥವ್ರು ಎಲ್ರು ಇದಾರೆ ಸರ್, ಒಬ್ರೇ ಅಂತಲ್ಲ, ಎಲ್ರು ಇದಾರೆ. ಅದು ಹಿಡಿತ ತಗೊಳ್ಳೋರು ಬೇಕಲ್ಲ ಸರ್, ಎಲ್ಲ ಗೊತ್ತಿದ್ದು ಮಾಡೋಂಥವ್ರು. ಈಗ ಫಾಲೋವರ್ಸ್ ಏನಕ್ಕೆ ಆಗ್ತೀವಿ ನಾವು, ಅವ್ರೇನೋ ಒಳ್ಳೇದು ಮಾಡ್ತಿದ್ದಾರೆ ಅಂತಲ್ವಾ. ಸೊ ನೀವು ನಿಂತ್ಕೊಂಡು ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ. ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದ್ರೆ ಖಂಡಿತವಾಗ್ಲೂ ಬಟ್ ಐ ಅಂಡರ್ಸ್ಟ್ಯಾಂಡ್ ಇಟ್ಸ್ ಡಿಪ್ಲೊಮ್ಯಾಟಿಕ್ ಆನ್ಸರ್, ಹೇಳಕ್ಕಾಗೋದಿಲ್ಲ. ಸೊ ಇದ್ರೊಳಗೆ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾರು ಬರ್ಬೋದು. ನಮ್ಮ ಅಂಬರೀಷ್ ಅಣ್ಣನ್ ತರ, ಅಥವಾ ವಿಷ್ಣುವರ್ಧನ್ ಸರ್ ತರ, ರಾಜ್ಕುಮಾರ್ ತರ ಯಾರೋ ಒಬ್ಬ ಸಿನಿಮಾದಲ್ಲಿ ಇರುವಂತಹ ನಾಯಕನೇ ಇಂಡಸ್ಟ್ರಿಗೂ ನಾಯಕನಾಗ್ಲಿ ಅಂತ ನಾವು ಬಯಸ್ತೀವಿ. ಹೌದು, ಸರ್ ಈಗ ನಾನು ಕೊನೆಯದಾಗಿ ಲಾಸ್ಟ್ ರೌಂಡ್ ಆಫ್ ಈ ಸೆಗ್ಮೆಂಟ್ ಕೇಳೋದಾದ್ರೆ ಒಂದು 5 ಜನದ ಹೆಸರು ಹೇಳ್ತೀನಿ ಸರ್, ತಮ್ಮ ಅಭಿಪ್ರಾಯಗಳನ್ನು ಹೇಳಿ ಸರ್. ಯಶ್ ಬಗ್ಗೆ ನಾವು ಆಲ್ರೆಡಿ ಹೇಳಿದ್ವಿ, ಹಾಗಾಗಿ ಕೇಳೋದ ತಿರ್ಗಾ ಹೇಳಿ ಸರ್ ಯಶ್ ಬಗ್ಗೆ. ಯಾವ್ದಲ್ಲ ಸರ್, ತಿರ್ಗಾ ಅದೇ ಹೇಳ್ತೀನಿ. ಏನಂದ್ರೆ ರಾಕಿಂಗ್ ಸ್ಟಾರ್, ಕಲ್ಲು ಹೃದಯದ ಮನಸ್ಸು ಅಂತಲ್ಲ, ಕಲ್ಲಿನ ರೂಪದಲ್ಲಿರುವಂತ ಒಳ್ಳೆ ಪರಿಶುದ್ಧ ಆತ್ಮ. ಸುದೀಪ್ ಸರ್ ಜೊತೆ ನೋಡೋಣ ಸರ್, ಅವ್ರು ಫ್ಯಾಂಟಾಸ್ಟಿಕ್ ಪರ್ಸನ್ ಬಿಡಿ ಸರ್, ಫ್ಯಾಂಟಾಸ್ಟಿಕ್ ಪರ್ಸನ್. ಯಾವ ರೀತಿ ಸರ್? ಸರ್ ಪ್ರೊಫೆಷನಲಿಸಮ್ ಸರ್, ಈಗ ಮಾಡಬೇಕು. ರಾಗಿಣಿ ಮೇಡಮ್ ಬಗ್ಗೆ ಸರ್ ಒಳ್ಳೆ ಆಕ್ಟ್ರೆಸ್ ಸರ್ ಅವರು. ಸರ್ ಅವರು ಮೂಲತಃ ಪಂಜಾಬ್ ಅವರು ಅನ್ಸುತ್ತೆ ಅವರು, ಓಕೆನಾ. ಅವರು ನಾನು ಏನ್ ಹೇಳಕ್ ಬರ್ತಾ ಇದೀನಿ ಅಂದ್ರೆ, ಅವರು ಸುದೀಪ್ ಸರ್ ಜೊತೆ ಒಂದು ಸಿನಿಮಾ ಮಾಡ್ತಾರೆ, ಕೆಂಪೇಗೌಡ, ಕರೆಕ್ಟಾ. ಅದಾದ್ಮೇಲೆ PC ಶೇಖರ್ ಅವರು ಒಂದು ಸಿನಿಮಾ ಮಾಡ್ತಾರೆ, ಬೈಟ್ ಕಾಫಿ ಅಂತ ಒಂದು ಸಿನಿಮಾ ಮಾಡ್ತಾರೆ. ಅದಕ್ಕೆ ನಾನು ಆಕ್ಟ್ ಮಾಡಿದ್ದೆ ಆ ಸಿನಿಮಾದಲ್ಲಿ, ಓಕೆನಾ. ಅಷ್ಟೊತ್ತಿಗೆ ಅವರು ಅದನ್ನ 3-4 ತಿಂಗಳು ಒಳಗಡೆ ಅವರು ಕನ್ನಡ ಕಲ್ತ್ಬಿಟ್ಟಿದ್ರು. ಹೌದು, 3-4 ತಿಂಗಳು ಒಳಗಡೆ ಕನ್ನಡ ಕಲ್ತ್ಬಿಟ್ಟಿದ್ರು. ಏನು ಮಗ ಬಾರೋ ಹೋಗು ಅಂತ. ನಾನು ಇದು ಪಂಜಾಬಿ ಹುಡುಗಿ ಅಂತಾರೆ, ಇಷ್ಟು ಚೆನ್ನಾಗಿ ಕನ್ನಡ ಕಲ್ತಿದಾರಲ್ಲ ಅಂತ ಖುಷಿ ಆಯ್ತು ಸರ್ ಅವ್ರ ಬಗ್ಗೆ. ಎಸ್ ದರ್ಶನ್ ಸರ್. ಸರ್ ನಾನು ಯಾವಾಗ ಅದನ್ನೇ ಹೇಳ್ತೀನಿ, ಒಳಗಿರೋ ದೇವ್ರಿಗೂ ಹೊರಗಿರೋ ಸೊಳಗೂ ಸಂಬಂಧನೇ ಇಲ್ಲ ಸರ್. ಬಟ್ ಏನು ಅಂತಂದ್ರೆ ಸುಮಾರು ಅಭಿಮಾನಿಗಳಿದ್ದಾರೆ, ಸೊ ಅವ್ರನ್ನ ನೇರವಾಗಿ ಸಪೋರ್ಟ್ ಮಾಡ್ಕೊಂಡು ಮಾತಾಡಿರೋದ್ದಾರೆ. ಸೊ ಇವತ್ತು ಆಗಿರುವಂತ ವಿಚಾರ ಏನಿದೆ ನಿಮ್ಮ ಪ್ರಕಾರ, ಏನು ಸರಿನಾ ತಪ್ಪ ಸರ್? ಅವ್ರಿಗೂ ಗೊತ್ತು, ನಾನು ಹೇಳ್ದಲ್ಲ ಸರ್, ಒಳಗಿರೋ ದೇವ್ರಿಗೂ ಹೊರಗಿರೋ ಸೌಂಡ್ಗೂ ಸಂಬಂಧ ಇಲ್ಲ ಸರ್. ಒಳಗಿರೋ ದೇವರು ಪ್ರಶಾಂತವಾಗಿದ್ದಾರೆ, ಹೊರಗಡೆ ಸೌಂಡ್ ಸಿಕ್ಕಾಪಟ್ಟಿದೆ, ಏನ್ ಮಾಡೋಣ. ಸೊ ಗಣೇಶ್ ಅವ್ರ ಜೊತೆ ಕೆಲಸ ಮಾಡಿದ್ವಿ, ಫ್ಯಾಂಟಾಸ್ಟಿಕ್ ಸರ್. ಏನ್ ಹೇಳ್ತೀರಾ ಸರ್ ಅವ್ರ ಬಗ್ಗೆ? ಸರ್ ನೋಡಿ, ಈಗ ಒಂದು ಯುನಿಕ್ ಟ್ಯಾಲೆಂಟ್, ಯುನಿಕ್ ಅವರೇ ಯುನಿಕ್ ಸರ್. ಇವಾಗ ನೋಡಿ, ಕೃಷ್ಣನ್ ಪ್ರಣಯ ಸಖಿ ಅಂತ ಒಂದು ಸಿನಿಮಾ ನೋಡಿ, ಓಕೆನಾ, ಹೆವಿ ಕಾಮಿಡಿ. ಅದ್ರಲ್ಲಿ ನನ್ನ ಕ್ಯಾರೆಕ್ಟರ್ ಇರ್ಲಿಲ್ಲ, ಓಕೆನಾ. ಯಾವ್ದೋ ಒಂದು ಕ್ಯಾರೆಕ್ಟರ್ ಇತ್ತು. ಗಣೇಶ್ ಸರ್ ಏನ್ ಮಾಡ್ತಾರೆ, ನನ್ನ ಹಾಕ್ಸ್ಕೋತಾರೆ. ಯಾಕೆ ಅಂದ್ರೆ ನಾವೆಲ್ಲ ಸೇರ್ ಮಾಡಿದಾಗ ಒಂದು ವೆರೈಟೀಸ್ ಆಫ್ ಕ್ರಿಯೇಟಿಂಗ್ ಏನೋ ಬರುತ್ತೆ, ಏನೋ ಆಗುತ್ತೆ ಮಾಡೋಣ ಜೊತೆಲಿ ಅಂತ. ಏನು ಇಲ್ಲದೆ ಇದ್ರು ಆ ಸೀನ್ ನ ಹೂ ತರ ಅರಳಿಸ್ಬಿಡ್ತಾರೆ ಸರ್. ವೆರಿ ಟ್ಯಾಲೆಂಟೆಡ್ ಸರ್. ಲಾಸ್ಟ್ ಕೊನೆಯದಾಗಿ ರಚಿತಾರಾಮ್ ಬಗ್ಗೆ ಮಾತಾಡೋದು ಬಿಡಿ. ಆಕ್ಚುಲಿ ಶಿ ಇಸ್ ಎ ಲೇಡಿ ಸೂಪರ್ ಸ್ಟಾರ್ ಸರ್. ಎಸ್ ಸರ್. ಸೊ ಇದು ಆಕ್ಚುಲಿ ಆ ಥರ ನಾನು ಕೇಳೋದಾದ್ರೆ ರಮ್ಯ ಅವ್ರ ಬಗ್ಗೆ ಕೇಳಲೇಬೇಕು ಸರ್. ಅವ್ರು ಹೆಂಗೆ ಅಲ್ಲ, ಎಲ್ರು ಅವರಾಗ್ಲಿ, ರಚಿತಾ ಅವರಾಗ್ಲಿ, ಅವ್ರಿಗಿಂತ ಶ್ರುತಿ ಅವರು, ಮಾಲಾಶ್ರೀ ಅವರು. ಮಾಲಾಶ್ರೀ ಅವ್ರಿಗಿಂತ ಯಾರು ಬರ್ತಾರೆ ಅಲ್ಲ ನಮ್ಮ ಪೀರಿಯಡ್ ಅಲ್ಲಿ. ಮತ್ತೆ ಇವಾಗ ಬೆಸ್ಟ್ ಹೀರೋಯಿನ್ ಇವತ್ತು ಯಾರನ್ನ ರಿಪ್ಲೇಸ್ ಮಾಡ್ತೀವಿ ಅಂದ್ರೆ ಮಾಲಾಶ್ರೀ ಅವ್ರನ್ನ ರಿಪ್ಲೇಸ್ ಹಾಳು ಮಾಡಕ್ಕಾಗಲ್ಲ.
ಬಹಳ ಅಂದ್ರೆ ಯಾವ ಸಿನಿಮಾ ನೋಡಿ ಯಾವ ಸಿನಿಮಾ ನೋಡಿ ತಲೆ ಎಲ್ಲ ಕಟ್ಟೋದು. ಇಲ್ಲ ನಾವು ನೋಡ್ತಾ ಅವ್ರ ಜೊತೆ, ಇದ್ವು, ಇವ್ರ ಜೊತೆ. ನೋಡ್ತಾ ಇದ್ದಲ್ಲ. ಆಮೇಲೆ ನಾವು ಇಂಡಸ್ಟ್ರಿ ಬಂದ್ಮೇಲೆ ಕೇಳ್ತಿದ್ವಿ ಅವ್ರು ಒಂದ್ ದಿವಸದಲ್ಲಿ 3 ಸಿನಿಮಾ ಮಾಡ್ತಿದ್ರು ಅಂತ ಅವ್ರು 3-4 ಸಿನಿಮಾ. ನಾವ್ 2 ವರ್ಷ ಹಿಂಗ್ ಆಗ್ಬಿಟ್ಟಿರ್ತೀವಿ ನಾವು. 3 ಸಿನಿಮಾ ಹೆಂಗ್ ಸರ್. ಆಮೇಲೆ ಶ್ರುತಿ ಅವರು ಏನ್ ಸರ್ ಥಿಯೇಟರ್ ನಲ್ಲಿ ಖರ್ಚಿಫ್ ಕೊಟ್ಟಿದ್ದಾರೆ ಅವ್ರ ಅಳ್ತೀವಿ ಅಂತ ಸರ್. ಹೆಂಗ್ ಸರ್ ಸಾಧ್ಯ ಅಟ್ ಅ ಟೈಮ್ ಒಂದು ಜಾಗದಲ್ಲಿ ಕೂಡಾಕಿ ನಿಮ್ಮನ್ನ ಆ ಪರ್ಫಾರ್ಮೆನ್ಸ್ ಮುಖಾಂತರ ನಿಮ್ಮನ್ನ ಮನ್ಸನ್ನ ಕಲಕ್ತಾರೆ ಅಂದ್ರೆ ಇನ್ನೆಂತ ಆರ್ಟಿಸ್ಟ್ ಇರ್ಬೇಕು ಸರ್ ಅವ್ರು. ಅಲ್ಲ ಈವನ್ ಟುಡೇ ಇನ್ನೆಂತ ಆರ್ಟಿಸ್ಟ್ ಇರ್ಬೇಕು ಇವನ್ ಟುಡೇ ಅಲ್ಲ ಇನ್ ಫ್ಯೂಚರ್ ಆಲ್ಸೋ. ಫಾರೆವರ್. ಎಂತ ಆರ್ಟಿಸ್ಟ್ ಇರ್ಬೇಕು ಅಲ್ವಾ ಸರ್. ಇದಿಷ್ಟು ಇನ್ನೂ ಮಾತಾಡ್ತಾ ಹೋದ್ರೆ ನೆವರ್ ಎಂಡಿಂಗ್. ಹೌದು. ಜಂಪ್. ಸೊ ನಾನು ಕಂಟಿನ್ಯೂಸ್ ಆಗಿ ನಿಮ್ಮನ್ನು ಕರಿತಾನೆ ಇರ್ತೀನಿ, ಡಿಸ್ಟರ್ಬ್ ಮಾಡ್ತಾನೆ ಇರ್ತೀನಿ, ಮಾಡ್ತಾ ಇರ್ತೀನಿ. ಮನದಾಳದ ಮಾತುಗಳನ್ನ ಹೇಳಿಸ್ತಾನೆ ಇರ್ತೀನಿ. ದಯವಿಟ್ಟು ಟಿವಿ ಚಾನಲ್ ಅಲ್ಲಿ ಸಕ್ಸಸ್ಫುಲ್ ಆಗಿ ಬರಲಿ ನೀವು. Thank you, sir. Thank you. ಇದು ನಾನು ಮುಗಿಸ್ತೀನಿ ಸರ್ ಇಲ್ಲಿಗೆ. ಹಾಗೂ ನಾನು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಹಾಗೂ ಇಲ್ಲಿಗೆ ಬಂದು ಸಪೋರ್ಟ್ ಮಾಡ್ತಿರ್ಬೋದು ನಮ್ಮ ಚಾನಲ್ ಕಡೆಯಿಂದ ಒಂದು ಚಿಕ್ಕ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಲವ್ ಯು ಟು ಸರ್. ಎಲ್ರಿಗೂ ಒಳ್ಳೇದಾಗ್ಲಿ. ಇದಿಷ್ಟು ನಮ್ಮ ಗಿರೀಶ್ ಶಿವಣ್ಣವರ ಮಾತಾಗಿತ್ತು. ಸೊ ಇನ್ನು ಮುಂದೆ ಇನ್ನೂ ಒಂದು ವಿಭಿನ್ನವಾದ ಗೆಸ್ಟ್ ಅನ್ನ ಹುಡುಕಿ ತಮ್ಮ ಮುಂದೆ ತರುವಂತಹ ಪ್ರಯತ್ನ ಪಡ್ತೀವಿ. ಧನ್ಯವಾದ. ನಮಸ್ಕಾರ.